नान्यास्पृहा रघुपते हृदये स्मदीये सत्यं वदामि च भवान् अखिलान्तरात्मा भक्तिं प्रयच्छ रघुपुङ्गव निर्भरां मे कामादिदोषरहितं कुरु मानसं अतुलितपदधामं हेमशैलाभदेहं धनुजवनकृशां ज्ञानिनामग्रगण्यं सकलगुणनिधानं वानराणामधीशं रघुपति प्रियभक्तं वातजातं नमामि। देहापरितारोणि प्रपंच मुमुक्षु जनादाय अध्यात्म चर्चा करोनि बहुलोकजे मेळवीति नमस्कार त्या ब्रह्म चैतन्य मूर्ति सद्गुरुनाथ महाराज की जय 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 यदा यदा हि धर्मस्य ग्लानिर्भवति भारत अभ्युत्थानधर्मस्य तदात्मानं सृजाम्यहं परित्राणाय साधूनां विनाशाय च दुष्कृतां धर्मसंस्थापनार्थाय संभवामि युगे युगे। ಭಗವದ್ಗೀತೆಯಲ್ಲಿ ಭಗವಂತ ಅನೇಕ ವಿಚಾರಗಳನ್ನು ಹೇಳಿದ, ಜೀವನೋಪಯೋಗಿಯಾಗಿರ್ತಕ್ಕಂಥ ಅನೇಕ ವಿಚಾರಗಳನ್ನು ಹೇಳಿದ. ಮನುಷ್ಯನ ಜೀವನ ಏನಿದೆನೋ ಅದು ಬಹಳ ಅಂದ್ರೆ ಬಹಳ ತೊಡಕಿನದಾಗಿ. ನಾವು ನೋಡ್ತೀವಿ ನಮ್ಮ ಜೀವನದಲ್ಲಿ ಎಷ್ಟೊಂದು ಪ್ರಶ್ನೆಗಳು, ಎಷ್ಟೊಂದು ಸಮಸ್ಯೆಗಳು, ಎಷ್ಟೊಂದು ಸಂಘರ್ಷಗಳು, ಎಷ್ಟೊಂದು ಮಾನಸಿಕ ಹಿಂಸೆಗಳು, ಅದೇ ರೀತಿಯಾಗಿ ಎಷ್ಟೊಂದು ಪರಿಸ್ಥಿತಿಯ ಒಂದೇನು ಅಂತಂದ್ರೆ ಅಡೆತಡೆಗಳು, ಅನಾನುಕೂಲತೆಗಳು. ಜಗತ್ತಿನಲ್ಲಿ ಒಬ್ಬ ಮನುಷ್ಯನೂ ಇಂಥವಿಲ್ಲ ಏನು ಅಂದ್ರೆ ಯಾವನಿಗೆ ಜೀವನ ಎಲ್ಲಾ ದೃಷ್ಟಿಯಿಂದಲೂ ಆಯುಷ್ಯ ತುಂಬ ಅನುಕೂಲದನು ಅನ್ನುವಂಥದ್ದಿಲ್ಲ. ಅನಾನುಕೂಲತೆ, ಅಡಚಣೆ, ತಾಪತ್ರಯ, ಇದಕ್ಕೆ ಇನ್ನೊಂದು ಹೆಸರೇನು ಅಂದ್ರೆ ಪ್ರಪಂಚ ಅಂತ. ಆದ್ರಿಂದ ಪ್ರಪಂಚದಲ್ಲಿ ಏನಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಸಮಸ್ಯೆಗಳಿವೆ, ಪ್ರತಿಯೊಬ್ಬರಿಗೂ ಏನಾದರೂ ಸಂಶಯಗಳಿವೆ, ಪ್ರಶ್ನೆಗಳಿವೆ, ಸಂಘರ್ಷಗಳಿವೆ. ಇಂಥ ಪರಿಸ್ಥಿತಿಯಲ್ಲಿ ಮತ್ತು ಎಲ್ಲವುಗಳ ಮಧ್ಯದಲ್ಲಿ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಮನಸ್ಸಿನ ಒಂದು ಉತ್ಕಟವಾಗಿರ್ತಕ್ಕಂಥ ಅಪೇಕ್ಷೆ ಏನಿದೆ ಅಂದ್ರೆ, ಸೂಕ್ಷ್ಮವಾಗಿದ್ದು ತೀವ್ರವಾಗಿರ್ತಕ್ಕಂಥ ಅಪೇಕ್ಷೆ ಏನಿದೆ ಅಂತಂದ್ರೆ ನನಗೆ ಸಮಾಧಾನ ಬೇಕು ಅನ್ನುವಂಥ ಸಮಾಧಾನ ಎಷ್ಟೊಂದು ಜೀವನದಲ್ಲಿ, ಮನುಷ್ಯ ಜೀವನದಲ್ಲಿ ಅನಿವಾರ್ಯವಾಗಿರ್ತಕ್ಕಂಥದ್ದಿದೆ ಅಂದ್ರೆ, ಮಹಾರಾಜರು ಒಂದು ಕಡೆ ಒಂದು ಮಾತು ಹೇಳ್ತಿದ್ರು ಏನು ಅಂತಂದ್ರೆ, ಮನುಷ್ಯನಿಗೆ ಸಾಮಾನ್ಯವಾಗಿ ಬದುಕಿರ್ಲಿಕ್ಕೆ ಅತ್ಯಂತ ಪ್ರಾಥಮಿಕವಾಗಿ ಏನ್ ಬೇಕಾಗ್ತದೆ ಅಂದ್ರೆ, ಮೊದಲನೇದಾಗಿ ಹವಾ ಬೇಕು, ಎರಡನೇದಾಗಿ ನೀರು ಬೇಕು, ಆಮೇಲೆ ಮೂರನೇದಾಗಿ ಏನ್ ಬೇಕು ಅಂದ್ರೆ ಅನ್ನ, ವಸ್ತ್ರ, ಆಸರೆ. ಅನ್ನ, ವಸ್ತ್ರ, ಆಸರೆ ಇಲ್ಲದೆ ಇದ್ದು ಮನುಷ್ಯ ಏನ್ ಮಾಡಬಹುದು ಅಂದ್ರೆ ಬದುಕಿರಬಹುದು, ಕೆಲವು ದಿವಸ ಆದ್ರೂ ಇರಬಹುದು. ನೀರು ಇದ್ದಿದ್ದಿಲ್ಲ ಅಂದ್ರೆ ಅದಕ್ಕಿಂತಲೂ ಕಡಿಮೆ ಬದುಕಿರಬೇಕು ಇರಬಹುದು. ಹವಾ ಇದ್ದಿದ್ದಿಲ್ಲ ಅಂದ್ರಂತೂ ಮನುಷ್ಯನಿಗೆ ಉಸಿರಾಟಕ್ಕೆ ಹವಾ ಇದ್ದಿದ್ದಿಲ್ಲ ಅಂದ್ರೆ 5 ನಿಮಿಷ ಬದುಕೋದು ಕಠಿಣ ಆಗುತ್ತೆ. ನಾವು ಅಲ್ಲಿ ಅಮರನಾಥ ಯಾತ್ರೆಗೆ ಹೋಗ್ತಾ ಇರ್ಬೇಕಾದ್ರೆ ಅದು ಕೆಲವು ಮಧ್ಯದಲ್ಲಿ ಏನಿದೆ ಅಂದ್ರೆ ಹವಾ ಬಹಳ ವಿರಳದು, ಅಲ್ಲಿ ಉಸಿರುಗಟ್ಟದು. ಅಲ್ಲಿ ಸರ್ಕಾರದವ್ರು ಏನೊಂದು ವ್ಯವಸ್ಥೆ ಮಾಡಿದ್ದಾರೆ ಅಂದ್ರೆ, ಉಸಿರುಗಟ್ಟಿ ಬಿದ್ದವ್ರನ್ನ ಸಿಲಿಂಡರ್ ಹಚ್ಚಿ ಅವರಿಗೆ ಹವಾ ಅರ್ಥಾತ್ ಶ್ವಾಸೋಚ್ಛ್ವಾಸಕ್ಕೆ ಅನುಕೂಲ ಮಾಡಿ ಅವ್ರನ್ನೇನಾದ್ರು ಇದ್ರೊಳಗೆ ಕರ್ಕೊಂಡು ಹೋಗಿ ಅರ್ಥಾತ್ ಮುಂದೆ ಮುಟ್ಟಿಸ್ತಾರೆ. ಮುಂದೆ ಮುಟ್ಟಿಸಿದ ಕೂಡ ಮತ್ತೆ ಅಲ್ಲಿ ಹವಾ ಏನದ ಅನುಕೂಲ. ಹೆಂಗೋ ಹಂಗೇನಿದೆ ಅಂದ್ರೆ ಹವಾ ಇಲ್ಲದೆ ಮನುಷ್ಯ, ಗಾಳಿ ಇಲ್ಲದೆ ಬದುಕಲಿಕ್ಕೆ ಶಕ್ತಿ ಇಲ್ಲ. ಅದೇ ರೀತಿಯಾಗಿ
ಮನುಷ್ಯ ಏನಿಲ್ಲ ಬದುಕಲಿಕ್ಕೆ ಶಕ್ತಿಲ್ಲ ಅಂತಂದ್ರೆ ಸಮಾಧಾನ ಇಲ್ಲದೆ ಬದುಕಲಿಕ್ಕೆ ಶಕ್ತಿ. ಸಮಾಧಾನ ಇಲ್ಲದೆ ಇರ್ತಕ್ಕಂಥ ಬದುಕಿ ಇದ್ರೂ ಸಹಿತ ಆ ಬದುಕಿಗೆ ಬದುಕುವಂತನ್ನುವಂತ ಪರಿಸ್ಥಿತಿ ಇಲ್ಲ. ಅದು ಡೆಡ್ ಲೈಫ್ ಇದ್ದಾಗ ಅದ್ರಿಗೆ ಏನು ಅರ್ಥ ಇಲ್ಲ. ಆದ್ರೆ ಇವತ್ತು ನಾವು ಆ ಪರಿಸ್ಥಿತಿಯನ್ನು ಎಷ್ಟೊಂದು ಪ್ರಮಾಣದಲ್ಲಿ ನೋಡ್ತೀವಿ ಅಂದ್ರೆ ನಮ್ಮ ಕಡೆಗೆ ಸಾಕಷ್ಟು ಜನರು ಬರ್ತಾರೆ, ಹೇಳ್ತಾರೆ ನಮ್ಗೆಲ್ಲ ಅನುಕೂಲ ಅದ್ರೆ ಈ ಕಡೆ ಸಮಾಧಾನ ಇಲ್ಲ. ಆದ್ರಿಂದ ಭಗವಂತನು ಸಹಿತ ಈ ವಿಶ್ವವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪರಮಾತ್ಮ ಏನ್ ಮಾಡಿದಾನೆ ಅಂದ್ರೆ ಮನುಷ್ಯ ಮಾತ್ರದಷ್ಟೇ ಅಲ್ಲ, ಪ್ರಾಣಿ ಮನುಷ್ಯ ಮಾತ್ರರಿಗೆ ಮುಖ್ಯವಾಗಿ ಈ ಒಂದು ಅವಶ್ಯಕತೆಯನ್ನು ತಿಳ್ಕೊಂಡನೆ ಸಮಾಧಾನ ಅನ್ನುವಂತಹದ್ದು ಮನುಷ್ಯ ಜೀವನದ ಬಹಳ ದೊಡ್ಡದಾಗಿರ್ತಕ್ಕಂಥ ಏನು ಅಂದ್ರೆ ಅನಿವಾರ್ಯವಾಗಿರ್ತಕ್ಕಂಥದ್ದು ವಸ್ತು ಅನ್ನುವಂಥದ್ದನ್ನ ಅಥವಾ ತತ್ವ ಅನ್ನುವಂಥದ್ದನ್ನು ತಿಳ್ಕೊಂಡು ಭಗವಂತ ಏನ್ ಮಾಡಿದ ಅಂದ್ರೆ ಯಾವ ರೀತಿಯಾಗಿ ಅನ್ನ ವಸ್ತ್ರ ಆಸರೆ ನಮಗೇನು ಅಂದ್ರೆ ಪ್ರಾಪ್ತ ಆಗುವುದು ಸ್ವಲ್ಪ ಕಠಿಣ. ನಮಗೆ ಅವು ಏನಿಲ್ಲ ಅಂದ್ರೆ ಸಹಜವಾಗಿ ಪ್ರಾಪ್ತ ಆಗುವುದಿಲ್ಲ. ಅದಕ್ಕಿಂತಲೂ ನೀರು ಇನ್ನೂ ಸಹಜವಾಗಿ ಪ್ರಾಪ್ತ ಆಗುತ್ತೆ. ಅನ್ನ ವಸ್ತ್ರ ಆಸರೆ ಸಿಗ್ಲಿಕ್ಕಿಲ್ಲ, ದುಡ್ಡಿಲ್ಲದೆ ಇದ್ರೆ ಸಿಗೋದು ಕಠಿಣ ಆಗುತ್ತೆ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನೀರಿಂದನೂ ಇಂಥ ಪರಿಸ್ಥಿತಿ ಬಂದಿಲ್ಲ ಏನು ಅಂದ್ರೆ ಅದು ದುಡ್ಡಿಂದ ಸಿಗಂಗಿಲ್ಲ ಅನ್ನುವಂಥ ಪರಿಸ್ಥಿತಿ. ಆದ್ರೆ ಸಾಮಾನ್ಯವಾಗಿ ನೀರು ಏನೋ ಸಿಗ್ತದೆ. ಭಾಳ ನೀರಡಿಕೆ ಆಗಿತ್ತು, ಯಾರ್ದಾರ ಮನೆಯೊಳಗೆ ಹೋಗಿ ಮನ್ಯಾಗ ಮನೆ ಮುಂದೆ ನಿಂತು ಸ್ವಲ್ಪ ನೀರು ಕೊಡ್ಲಿ ಅಂದ್ರೆ ಸಹಜ ಯಾರಿಲ್ಲ. ನೀರು ಅದಕ್ಕಿಂತಲೂ ಏನು ಅಂತಂದ್ರೆ ಹೆಚ್ಚಿಗೆ ಸಿಗುವಂತ. ನೀರಿಲ್ದನೂ ಸ್ವಲ್ಪ ನಾವು ಬದುಕಿರ್ಬೋದು, ಆದ್ರೆ ಯಾವ ಹವಾ ಇಲ್ಲ ನಮ್ಗೆ ಬದುಕಿರ್ಲಿಕ್ಕೆ ಶಕ್ತಿಲ್ಲೋ ಹಂಗೇನದಂದ್ರೆ ಮನುಷ್ಯನಿಗೆ ಸಮಾಧಾನ ಇಲ್ಲದ ಬದುಕಿರ್ಲಿಕ್ಕೆ ಶಕ್ತಿಲ್ಲ. ಆದ್ರಿಂದ ಅರ್ಥಾತ್ ಏನು ಮಹಾರಾಜರು ಏನ್ ಹೇಳ್ತಿದ್ರು ಅಂದ್ರೆ ಭಗವಂತ ಏನ್ ಮಾಡಿದಾನೆ ಅಂತಂದ್ರೆ ಅರ್ಥಾತ್ ಏನು ಅಂದ್ರೆ ಯಾವ ರೀತಿಯಾಗಿ ಹವಾ ಇಲ್ಲದ ಬದುಕಿರ್ಲಿಕ್ಕೆ ಶಕ್ತಿಲ್ಲ ಅನ್ನೋದಕ್ಕಾಗಿನೇ ಭಗವಂತ ಆ ಹವೆಯನ್ನ ನಮ್ಗೆ ಅಗದಿ ಏನು 10 ಪೈಸೆ ಖರ್ಚಿಲ್ದನೆ ನಾವು ಆ ಹವೆಯನ್ನ ಅಥವಾ ಗಾಳಿಯನ್ನ ಉಸಿರಾಡಿಸಬಹುದು ಅನ್ನುವಂಥ ವ್ಯವಸ್ಥೆ ಮಾಡಿದ್ದಾರೆ. ಶುದ್ಧ ಹವಾ ಸಿಗಲಿಕ್ಕಿಲ್ಲ, ಆದ್ರೆ ಹವಾ ಅಂತೂ ಎಲ್ಲರಿಗೂ ಸಿಗುತ್ತೆ. ನಾವು ಬೆಳದಡಿಗೆ ಹೋಗ್ಬೇಕಾದ್ರೆ ದಾರಿ ಒಳಗ ದೊಡ್ಡ ದೊಡ್ಡ ಫ್ಯಾನ್ ಇದ್ದು ಅದಕ್ಕೇನೋ ಏನೋ ಅಂತಾರ, ಅದಕ್ಕೆ ವಿಂಡ್ ಪವರ್, ಗಾಳಿಯಿಂದ ಎಲೆಕ್ಟ್ರಿಸಿಟಿ ತಯಾರು ಮಾಡೋದು. ಅಲ್ಲಿ 100 ಫ್ಯಾನ್ ಹಚ್ಚಿರ್ತಿದ್ರು. ನಮಗೇನು ಅನಿಸ್ತಿತ್ತು ಅಂದ್ರೆ ಒಬ್ಬರ ಮಕ್ಕಳಿಗೆ ಒಬ್ರು ಫ್ಯಾನ್ ಹಚ್ಚೋ ಮುಂದ ಆ ಇನ್ನೊಬ್ರು ಫ್ಯಾನ್ ಅಲ್ಲಿ ನಿಂದಿರ್ಸ್ಲಿಕ್ಕೆ ಬಂದಾಗ ಇಲ್ರಿ ನಮ್ಮ ಫ್ಯಾನಿಗೆ ನಿಮ್ ಫ್ಯಾನ್ ಇಲ್ಲಿ ಹಚ್ಚಿದ್ರಿ ಅಂದ್ರೆ ನಮ್ಮ ಫ್ಯಾನಿಗೆ ಗಾಳಿ ಕಡಿಮೆ ಬೀಳ್ತಾರ ಅಂತಾರೆ ಇಂಡಿಯಾ. ಅರ್ಥಾತ್ ಏನು ಅಂದ್ರೆ ನಮ್ಮ ಮನೆಯೊಳಗೆ ಸ್ವಲ್ಪ ನಾವು ಎಲೆಕ್ಟ್ರಿಸಿಟಿ ಅಥವಾ ವಿದ್ಯುತ್ ತಗೊಂಡಿರ್ತೀವಿ, ಒಂದು 4 ಬಲ್ಬು ಟ್ಯೂಬು ಹೆಚ್ಚಿಗೆ ಹಚ್ಚಿದ್ವಿ ಅಂದ್ರೆ ನಮ್ಮ ವಿದ್ಯುತ್ ನಮಗೆ ಕಡಿಮೆ ಬೀಳುತ್ತೆ. ಹೆಂಗೋ ಹಂಗೇನದ ಭಗವಂತನ ಸೃಷ್ಟಿಯೊಳಗಿರ್ತಕ್ಕಂಥ ಈ ಹವಾ ಏನದ ನೀವು ಒಂದರ ಜೊತೆಗೆ 1,000 ಫ್ಯಾನ್ ಬರ್ತದೆ, ಅದು ಒಂದು ಫ್ಯಾನಿಗೂ ಹವಾ ಕಡಿಮೆ ಬೀಳೋದಿಲ್ಲ. ಅಷ್ಟೊಂದು ಭಗವಂತಿ ಹವೆ ವ್ಯವಸ್ಥೆಯನ್ನು ಮಾಡಿದ. ಯಾಕೆ ಅಂದ್ರೆ ಅದು ಹೊರತು ಮನುಷ್ಯನಿಗೆ ಬದುಕಿರ್ಲಿ, ಪ್ರಾಣಿ ಮಾತ್ರಗಳಿಗೆ ಬದುಕಿರ್ಲಿಕ್ಕೆ ಶಕ್ತಿ ಇಲ್ಲ. ಹೆಂಗೋ ಮಹಾರಾಜರು ಏನಂತಿದ್ರು ಅಂದ್ರೆ ಮನುಷ್ಯ ಮಾತ್ರರಿಗೆ ಸಮಾಧಾನದಿಂದ ಬದುಕಿರ್ಲಿಕ್ಕೆ ಶಕ್ತಿ ಇಲ್ಲ ಅಂತಿದ್ದಾಗ ಆ ಸಮಾಧಾನ ಪ್ರಾಪ್ತವಾಗ್ತಕ್ಕಂಥ ಸಾಧನೆಯನ್ನು ಸಹಿತ ಮನುಷ್ಯ ಭಗವಂತ ಏನ್ ಮಾಡಿರ್ಲಿಕ್ಕೆ ಬೇಕು ಅಂತಂದ್ರೆ ಗಾಳಿಯಷ್ಟೇ ಸಹಜವಾಗಿ ಸುಲಭವಾಗಿ ಸಿಗುವಂತಹ ಒಂದು ವ್ಯವಸ್ಥೆ ಮಾಡಿರ್ಬೇಕು. ಆ ಸಮಾಧಾನಕ್ಕಾಗಿ ಇಂಥ ಒಂದು ಯಜ್ಞ ಮಾಡ್ಬೇಕ್ರಿ, ಅಶ್ವಮೇಧ ಯಜ್ಞ ಮಾಡಿದ್ರೆ ಸಮಾಧಾನ ಆಗ್ತದೆ, ಅದಕ್ಕಾಗಿ ಖರ್ಚೇನು ಒಂದು ಸಾಧಾರಣ 10 ಲಕ್ಷ ರೂಪಾಯಿ ಖರ್ಚು ಬರ್ತದೆ ಅಂದ್ರೆ ಆಮೇಲೆ ಸಮಾಧಾನ ಅನ್ನೋದು ನಮಗೆ ಸಿಗೋ ವಸ್ತು ಅಲ್ಲ ಅಂತ ನಾವು ಅನ್ಬೇಕಾಗಿ ಬರ್ತದೆ. ಆದ್ರೆ ಹಂಗಿಲ್ಲ ಪರಿಸ್ಥಿತಿ. ಸಮಾಧಾನ ಅನ್ನೋದು ನಮ್ಗೆ ಎಷ್ಟು ಅನಿವಾರ್ಯವಾಗಿದೆಯೋ ಅಷ್ಟೇ ಭಗವಂತನ ಏನ್ ಮಾಡಿದ್ರೆ ವಿಪುಲ ಪ್ರಮಾಣದಲ್ಲಿ ನಮ್ಗೆ ಸಿಗುವ ವ್ಯವಸ್ಥೆ ಮಾಡಿದ್ದಾರೆ. ಏನಂಥ ವ್ಯವಸ್ಥೆ ಮಾಡಿದ್ದಾರೆ ಅಂದ್ರೆ ಮಹಾರಾಜ ಹೇಳ್ತಿದ್ರು ಭಗವಂತನ ನಾಮಸ್ಮರಣೆ ಅಂತ. ಭಗವಂತನ ನಾಮಸ್ಮರಣೆ ಎಷ್ಟು ಸುಲಭವಾಗಿ ಸಿಗುವಂತಹದ್ದು ಅಂದ್ರೆ ಅದು ನಮ್ಗೆ ಬಹಳ ದುರ್ಲಭ ಆಗಿದೆ. ಆ ವಿಷಯ ನಮ್ದು ಅದು ವಿಷಯ ಬೇರೆ. ಯಾಕಂದ್ರೆ ಬರಂಗಿ ನೋಡ್ರಿ ಬಾಯಿಗರು ಅಷ್ಟು ದುರ್ಲಭ ಹಾಕೊಂಡು ಕೂತ್ರ
ನಮ್ಮ ಬಾಯಿಗೆ ಬರದೇ ಇರುವಷ್ಟು ಏನದ ಅಂದ್ರೆ ನಮ್ಮ ಬಾಯಿಗೆ ಬರಂಗಿಲ್ಲ ಅಂದ್ರೊಳಗೆ ನಮ್ಗೆ ಅಷ್ಟು ತುಟ್ಟಿ ಆಗ್ಯದ. ಭಗವಂತನ ನಾಮಸ್ಮರಣೆ ನಮ್ಗೆ ಬಹಳ ಕಾಸ್ಟ್ಲಿ ಆಗಿಬಿಟ್ಟದ. ಹಿಂಗಾಗಿ ನಮ್ಮ ಬಾಯಾಗ ಅದು ನಮ್ಗೆ ತಗೋಳಿಕ್ಕೆ ಆಗಂಗಿಲ್ಲ. ಅಷ್ಟಿಲ್ಲ ನಮ್ಮ ಕಡೆಗೆ. ನಾವು ಅದನ್ನು ಕೊಟ್ಟು ತಗೋಬೇಕು ಅನ್ನುವಂಥದ್ದು ಏನಿಲ್ಲದೆ ಇರೋದ್ರಿಂದ ನಮ್ಮ ಹತ್ರ ಅಂದ್ರೆ ಏನ್ ಬೇಕಾಗ್ತಿತ್ತು ಅಂದ್ರೆ ತಳಮಳ ಬೇಕು, ಅದನ್ನ ಕೊಟ್ಟು ತಗೋಬೇಕು, ಅದು ಇಲ್ಲ. ಅಥವಾ ಏನೋ ಒಂದು ಆಗ್ಬೇಕು ಅನ್ನುವಂಥ ತಿಳುವಳಿಕೆನೇ ಬೇಕು, ಅದು ಕಡಿಮೆ ಬೀಳ್ತದೆ ನಮಗ. ಹಿಂಗಾಗಿ ಅದಕ್ಕೆ ಬೇಕಾಗೋದನ್ನು ಕೊಟ್ಟು ತಗೋಳಿಕ್ಕೆ ನಮ್ಮ ಕಡೆ ಶಕ್ತಿ ಇಲ್ಲದೆ ಇರೋದ್ರಿಂದಾಗಿ ಅದು ಭಗವಂತ ಏನೋ ಒಂದು ಕರುಣೆಯಿಂದ ದಯಾ ತೋರಿಸಿ ನಮ್ಮ ಮೇಲೆ ಅಷ್ಟೊಂದು ವಿಪುಲ ಪ್ರಮಾಣದಲ್ಲಿ ಒದಗಿಸಿಕೊಟ್ಟಿದ್ರು ಸಹಿತ ನೀನು ಇದರ ಸಲುವಾಗಿ ಏನೇನೋ ಕಷ್ಟಪಡಬೇಕಾದಿಲ್ಲಪ್ಪ, ದುಡ್ಡು ಖರ್ಚು ಮಾಡಬೇಕಾದಿಲ್ಲ, ಅಥವಾ ಇದಕ್ಕಾಗಿ ಏನಾದ್ರು ಮತ್ತೊಂದು ಏನಾದ್ರು ಉಪಕರಣ ಬೇಕು ಅನ್ನುವಂಥದ್ದಿಲ್ಲ, ಮತ್ತು ಇಂಥ ಪರಿಸ್ಥಿತಿ ಒಳಗಡೆ ತಗೊಳ್ಳಿ ಬರ್ತದ ಅನ್ನುವಂಥದ್ದೂ ಇಲ್ಲ. ನೀನು ಬೇಕಾದಾಗ ನಾಮಸ್ಮರಣೆಯನ್ನು ನೀನು ಮಾಡ್ಲಿಕ್ಕೆ ಶಕ್ಯದ ಅಂತಂದ್ರು ಸಹಿತ ನಮಗದು ಬಹಳ ತುಟ್ಟಿ ಕೂತದ. ಯಾಕಾಗಿದ್ದು ನಮ್ಗೆ ಗೊತ್ತಿಲ್ಲದು, ಆದ್ರೆ ನಮಗೆ ಶಕ್ಯ ಇಲ್ದಂಗೆ. ಆದ್ರಿಂದ ಮಹಾರಾಜ್ ಹೇಳ್ತಿದ್ರು. ಮತ್ತು ಯಾಕೆ ನಾಮಸ್ಮರಣೆ ಅಂತಂದ್ರೆ ಕೇವಲ ಯಾವ ರೀತಿಯಾಗಿ ಬದುಕಿರ್ಲಿಕ್ಕೆ ಮನುಷ್ಯನಿಗೆ ಅತ್ಯಂತ ಅವಶ್ಯವಾಗಿರ್ತಕ್ಕಂಥ ಹವ ಅಂತ ಹೆಂಗೋ ಹಂಗೆ ಸಮಾಧಾನದಿಂದ ಇರಬೇಕು ಅಂದ್ರೆ ನಾಮಸ್ಮರಣೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಇನ್ನು ಬಾಕಿ ಅನೇಕ ವಿಚಾರಗಳವ, ಸಾಧನೆಗಳವ, ಪುರಸ್ಕಾರ ಮಾಡ್ರಿ, ಅಥವಾ ಇಂಥದ್ದೇನಾದ್ರೂ ಒಂದು ಅನುಷ್ಠಾನ ಮಾಡ್ರಿ, ಇಂಥದ್ದೊಂದು ಉಪಾಸನೆ ಮಾಡ್ರಿ, ಇಂಥದ್ದೊಂದು ಭಜನೆ ಅಥವಾ ಮತ್ತೇನಾದ್ರೂ ಸಂಕೀರ್ತನೆ, ಉತ್ಸವ ಇತ್ಯಾದಿಗಳನ್ನು ಮಾಡ್ರಿ ಅಂತಂದ್ರೆ ಅದು ಹೆಂಗಿದ್ದಂಗ ಅಂದ್ರೆ ಸ್ವಲ್ಪ ಖರ್ಚಿನಾಗ ಆಗ್ತಿತ್ತು, ನೀರಿದ್ದಂಗ. ಆಮೇಲೆ ಬಹಳ ಖರ್ಚು ಮಾಡಿ ಪ್ರಾಪ್ತ ಆಗುವಂತಹದ್ದಿದ್ರೆ ಏನು ಅಂದ್ರೆ ಊಟ ಮತ್ತು ಆಹಾರ, ನಿದ್ರೆ, ಇದು ಆಹಾರ ಮತ್ತು ಆಸರೆ ಇದ್ದಂಗೆ. ಅರ್ಥಾತ್ ಏನು ಅಂದ್ರೆ ಅನ್ನ, ವಸ್ತ್ರ, ಆಸರೆ ಇದ್ದಂಗೆ. ಆದ್ರೆ ಅವುಗಳು ಹೊರತಾಗಿರ್ಲಿಕ್ಕೆ ಬರಂಗಿಲ್ಲ ಅಂತೇನಿಲ್ಲ. ಆದ್ರೆ ಹವಾಯಿಂದ ಇರ್ಲಿಕ್ಕೆ ಹೆಂಗೆ ಶಕ್ಕಿಲ್ಲ, ಹಂಗೆ ಸಮಾಧಾನದಿಂದ ಮನುಷ್ಯನಿಗೆ ಇರ್ಲಿಕ್ಕೆ ಶಕ್ಕಿಲ್ಲ ಅಂದಾಗ ಆ ಸಮಾಧಾನ ಏನದನ್ನು ಅದು ಅತ್ಯಂತ ಅವಶ್ಯವಾಗಿರೋದನ್ನ ಮಹಾರಾಜರು ಏನು ಹೇಳಿದ್ರು ಅಂದ್ರೆ ಭಗವಂತನು ಅದನ್ನ ಅಷ್ಟ ವಿಪುಲ ಪ್ರಮಾಣದಲ್ಲಿ ನಮ್ಗೆ ಒದಗಿಸ್ಕೊಟ್ಟಾನ. ಅದು ನಮ್ಮ ಶೋಕಾಂತಿಕ ಏನಿದೆ ಅಂದ್ರೆ ನಾವು ಯಾವ್ದು ಕಾಸ್ಟ್ಲಿ ಅದನೋ, ಯಾವ್ದು ಪರಿಶ್ರಮದಿಂದ ಸಿಗ್ತದನೋ ಅದನ್ನು ಪಡ್ಕೋಬೇಕು ಅನ್ನುವಂಥ ತರ್ಪಣದಲ್ಲಿ ಇದ್ದೀವಿ ಹೊರತು ನಮಗೆ ಸುಲಭವಾಗಿ ನಮಗೆ ಸಮಾಧಾನವನ್ನು ಪ್ರಾಪ್ತ ಮಾಡಿಕೊಡ್ತಕ್ಕಂಥದ್ದನ್ನು ನಾವು ಏನ್ ಮಾಡ್ಲಿಕ್ಕೆ ತಯಾರಿಲ್ಲ ಅಂದ್ರೆ ಅದನ್ನ ಅಗದಿ ಸಹಜವಾಗಿ ಮಾಡಿ ಬರುವಂತಹದ್ದನ್ನು ನಾವು ಮಾಡ್ಲಿಕ್ಕೆ ತಯಾರಿಲ್ಲ. ನಾ ಯಾಕೆ ಹೇಳಿಕತ್ತೀನಿ ಅಂತಂದ್ರೆ ಭಗವಂತನು ಸಹಿತ ಏನಿಲ್ಲ ಅಂತಂದ್ರೆ ಹೆಂಗ ಅವನು ಹೇಳ್ದ, ಇದಾಯಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಧರ್ಮದ ಗ್ಲಾನಿ ಉಂಟಾಗ್ತದನು ಅಂದ್ರ ಸಮಾಜದಲ್ಲಿ, ಪ್ರಪಂಚದಲ್ಲಿ ಗ್ಲಾನಿ ಉಂಟಾಗೋದು ಇರ್ಕೋವಂತ, ಅದೆಲ್ಲ ಬಹಳ ದೊಡ್ಡ ವಿಷಯ ಅದ. ಆದ್ರೆ ನಮ್ಮಲ್ಲೇನೆ ಧರ್ಮ ಅಂತಂದ್ರೆ ಏನು ಅಂದ್ರೆ ಸುಖ ಅಥವಾ ಸಮಾಧಾನ. ಯಥೋ ಧರ್ಮ ತಥ ಸುಖಂ. ಎಲ್ಲಿ ಧರ್ಮನೋ ಅಲ್ಲಿ ಸುಖ ಅದ. ಧರ್ಮ ಅಂದ್ರೆ ಮೂರ್ತಿಮಂತ ಸುಖ, ಧರ್ಮ ಅಂದ್ರೆ ಮೂರ್ತಿಮಂತ ಸಮಾಧಾನ. ಆದ್ರಿಂದ ಎಲ್ಲೆಲ್ಲಿ ಧರ್ಮಕ್ಕೆ ಗ್ಲಾನಿ ಉಂಟಾಗ್ತದನೋ, ಯಾರ್ಯಾರ ಅಂತಃಕರಣದಲ್ಲಿ ಧರ್ಮಕ್ಕೆ ಗ್ಲಾನಿ ಉಂಟಾಗ್ತದೆ ಅಂದ್ರೆ, ಸುಖಕ್ಕೆ ಗ್ಲಾನಿ ಅಂದ್ರೆ ಮಾಲಿನ್ಯತೆ. ಸುಖ ಏನಾಗ್ತದಂದ್ರೆ, ಸುಖ ಅನ್ನುವಂಥ ಸೂರ್ಯ ನಮ್ಮ ಅವಿವೇಕ, ಅಜ್ಞಾನ ಮತ್ತು ವಿಪರೀತ ವಿಚಾರಗಳು, ವಿಪರೀತ ಕಲ್ಪನೆಗಳು, ವಿಪರೀತ ವರ್ತನೆಗಳು ಅನ್ನುವಂಥ ಮೋಡಗಳು ಆವರಿಸಿ ಆ ಏನದಂದ್ರ ಸುಖ ಅನ್ನುವಂಥ ಸೂರ್ಯ, ಸಮಾಧಾನ ಅನ್ನುವಂಥ ಸೂರ್ಯ ಮುಚ್ಚಿ ಹೋಗ್ಬಿಟ್ಟ. ಆದ್ರೆ ನಮ್ಮ ಕಡೆ ನಾವು ಎಲ್ಲಾ ಕಡೆಗೂ ಬರೀ ಕತ್ಲಿನ ಕಾಣಿಸ್ತದೆ. ಆದ್ರೆ ಆ ಸಮಾಧಾನ ಅನ್ನುವಂಥ ಸೂರ್ಯ ನಮ್ಮೊಳಗ ಆ ಮೋಡಗಳೇನು ಮುಚ್ಚಿವೆಯೋ ಅವಕ್ಕೆ ಗ್ಲಾನಿ ಅಂತ. ಕಂಡದ ಮೇಲೆ ಬೂದಿ ಬಿದ್ದಂಗೆ. ಈ ಗ್ಲಾನಿ ದೂರ ಆಗೋದಕ್ಕಾಗಿ ಭಗವಂತನ ಅವತಾರ ಆಗ್ಬೇಕಾಗ್ತದೆ ಅಂತ ಹೇಳಿ. ಅರ್ಥಾತ್ ಏನು ಅಂದ್ರೆ ಯದಾಯದಾಯ ಧರ್ಮಸ್ಯ ಅಂದ್ರೆ ಸುಖದ್ದು, ಸಮಾಧಾನದ್ದು, ಶಾಂತಿದ್ದು ಗ್ಲಾನಿ ಉಂಟಾಗ್ತದನೋ ಅದಕ್ಕೆ ಏನು ಉಂಟಾಗ್ತದಂದ್ರೆ ಅನೇಕ ಪ್ರಕಾರವಾಗಿರ್ತಕ್ಕಂಥ ಬಹಿರ್ಮುಖ ವೃತ್ತಿಯಿಂದ ಉಂಟಾಗಿರೋ ವಾಸನೆಗಳ, ವಿಕಾರಗಳ ಆವರಣ ಉಂಟಾಗ್ತದನೋ ಅವಾಗ ನಮ್ಮ ಮನಸ್ಸು ಅಶಾಂತ ಆಗ್ತದೆ, ಅಸ್ವಸ್ಥ ಆಗ್ತದೆ. ಆ ಗ್ಲಾನಿಯನ್ನ ದೂರ ಮಾಡಿ
ಅಂತಃಕರಣದಲ್ಲಿ ಸ್ವಯಂ ಸಿದ್ಧವಾಗಿರ್ತಕ್ಕಂಥ ಯಾವ ಆನಂದದನು, ಸಮಾಧಾನದನು, ಸುಖ ಅದನ್ನು ಅದನ್ನು ಅಭಿವ್ಯಕ್ತಗೊಳಿಸುವಂತಹದ್ದು, ಅದು ಪ್ರಕಟ ಆಗುವಂತಹದ್ದು, ಅವತಾರವನ್ನು ಹೊಂದತಕ್ಕಂಥದ್ದು ಅನ್ನುವಂಥದ್ದು ಏನದಂದ್ರೆ ಭಗವಂತ ಏನಂತಂದ್ರೆ ಹಂಗೆ ಅವತಾರ ತಾಳ್ತೀನಿ. ಯಾವಾಗ ಅಂದ್ರೆ ಧರ್ಮಗ್ಲಾನಿಯನ್ನು ನಿವಾರಣೆ ಮಾಡೋದಕ್ಕಾಗಿ. ಧರ್ಮಗ್ಲಾನಿಯ ನಿವಾರಣೆ ಆಗಬೇಕು ಅಂದ್ರೆ ನಮ್ಮ ಅಂತಃಕರಣದಲ್ಲಿ ಇರ್ತಕ್ಕಂಥ ಏನೊಂದು ಅವಿವೇಕ ಅಥವಾ ಮತ್ತೇನು ಒಂದು ಅವಿಚಾರಗಳು ಅರ್ಥಾತ್ ವಾಸನೆಗಳು, ವಿಕಾರಗಳು ಅನ್ನುವಂಥ ಏನು ಗ್ಲಾನಿ ಉಂಟಾಗಿವೆಯೋ ಆ ಗ್ಲಾನಿ ದೂರ ಮಾಡ್ಲಿಕ್ಕಾಗೇನೆ ನಾನು ಅಂತಃಕರಣದಲ್ಲಿ ಯಾವ ಭಾವದಲ್ಲಿ ಅವತಾರ ಮಾಡ್ತೀನಿ ಅಂತಂದ್ರೆ ಮಹಾರಾಜ ಹೇಳಿದ್ರು, ನಾಮಸ್ಮರಣೆಯ ಭಾವದಲ್ಲಿ ಅವತಾರ ಮಾಡ್ತಾನೆ. ನಾಮದ ಭಾವದಲ್ಲಿ ಅವತಾರ ಮಾಡ್ತಾನೆ ಭಗವಂತ. ನಮ್ಮ ಅಂತಃಕರಣದಲ್ಲಿ ನಾಮ ಉದಯ ಆಯಿತು ಅಂದ್ರೆ ಅರ್ಥಾತ್ ಇದರ ಸುಖ ಅನ್ನುವಂಥ ಸೂರ್ಯನ ಮೇಲೆ ಆವರಣೆ ಉಂಟಾಗಿರ್ತಕ್ಕಂಥ ಸುಖ ಅನ್ನುವಂಥ ಜ್ಞಾನ ಸೂರ್ಯನ ಮೇಲೆ ಏನೊಂದು ಅಜ್ಞಾನದ್ದು, ಅವಿವೇಕದ್ದು ಆವರಣ ಬಂದದನು, ವಿಕಾರಗಳದ್ದು, ವಾಸನೆಗಳದ್ದು ಏನೊಂದು ಆವರಣ ಬಂದದನು, ಆ ಆವರಣ ಏನಾಗಿ ಹೋಗ್ತದೆ ಅಂದ್ರೆ ಭಗವಂತನ ನಾಮದ ಅವತಾರ ಆಯಿತು ಅಂದ್ರೆ ಆವರಣ ಎಲ್ಲ ದೂರಾಗಿ ಸ್ವಯಂ ಸಿದ್ಧವಾಗಿರ್ತಕ್ಕಂಥ ಯಾವುದು ಭಗವತ್ ಸ್ವರೂಪದನು, ಆನಂದ ಸ್ವರೂಪದನು ಅದು ನಮ್ಮ ಅಂತಃಕರಣ ಪ್ರಕಟ ಆಗ್ತದೆ. ಇದ ಒಂದು ಭಾವ ಇಟ್ಕೊಂಡನೆ ಭಗವಂತ ಏನ್ ಹೇಳ್ಯಾರಂದ್ರೆ ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಅರ್ಥಾತ್ ನಾನು ದುಷ್ಕೃತ್ಯಗಳನ್ನು ಮಾಡ್ತಕ್ಕಂಥವ್ರು ನಾಶ ಮಾಡ್ತೀನಿ ಅಂದ್ರೆ ಏನು ಅಂದ್ರೆ ದುಷ್ಕೃತ್ಯಗಳನ್ನು ಮಾಡ್ತಕ್ಕಂಥವ್ರು ಹೊರಗಿಲ್ಲೇ ಇಲ್ಲ. ದುಷ್ಕೃತ್ಯಗಳನ್ನು ಮಾಡ್ತಕ್ಕಂಥವ್ರು ನಮ್ಮೊಳಗೆ ಇದ್ದಾರೆ. ಅವ್ರು ಯಾರು ಅಂದ್ರೆ ವಿಕಾರಗಳು, ವಾಸನೆಗಳು, ವಿಕಲ್ಪಗಳು, ಅರ್ಥಾತ್ ಏನು ಅಂದ್ರೆ ಬಹಿರ್ಮುಖ ವೃತ್ತಿಯಿಂದ ಉಂಟಾಗ್ತಕ್ಕಂಥ ಅನೇಕ ಒಂದೇನು ದುಷ್ಕೃತ್ಯಗಳು ನಮ್ಮ ಕೈಯಿಂದ ಆಗ್ತಾವನು. ದುಷ್ಕೃತ್ಯಗಳ ಅರ್ಥ ಏನು ಅಂದ್ರೆ ವಿಷಯ ವಾಸನೆಗಳ ಕಡೆಗೆ ಪ್ರವೃತ್ತಿ ಆಗ್ಲಿಕ್ಕತ್ತಿದನು ಇದ ದುಷ್ಕೃತ್ಯ. ಅರ್ಥಾತ್ ಏನು ಪ್ರಪಂಚದ ವಿಷಯಗಳ ಕಡೆಗೆ ನಮ್ಮ ಅಂತಃಕರಣದ ಒಂದು ಇಂದ್ರಿಯಗಳ ಮೂಲಕವಾಗಿ ಆಗ್ತಕ್ಕಂಥ ಪ್ರವೃತ್ತಿ ಏನದು ಅದೇ ಒಂದು ದುಷ್ಕೃತ್ಯ. ಆ ದುಷ್ಕೃತ್ಯವನ್ನು ನಾಶ ಮಾಡುವುದಕ್ಕಾಗಿ ನಾನು ಅವತಾರ ಮಾಡ್ತೀನಿ ಅಂತ ಭಗವಂತ ಹೇಳಿದ. ಹಂಗೇನಿಲ್ಲ ಅಂದ್ರೆ ನಾವು ನೋಡ್ತೀವಿ ತ್ರೇತಾಯುಗದಲ್ಲಿ ಭಗವಂತನ ಅವತಾರ ಆಯಿತು. ಅರ್ಥಾತ್ ಏನು ಅಂದ್ರೆ ದಶರಥ ರಾಜ ಮತ್ತು ಕೌಸಲ್ಯ ಪುತ್ರನಾಗಿ ಭಗವಂತ ಅವತಾರ ಮಾಡಿದ. ಯಾವ ಭಗವಂತ ಅವತಾರ ಮಾಡಿದ ಅಂದ್ರೆ ಸಚ್ಚಿದಾನಂದ ಸ್ವರೂಪನಾಗಿರ್ತಕ್ಕಂಥ ಪರಬ್ರಹ್ಮ ಪರಮಾತ್ಮನೇ ಸಗುಣ ಭಾವದಲ್ಲಿ ಅವತಾರ ಮಾಡಿ ಆಗಿನ ಪರಿಸ್ಥಿತಿಯಲ್ಲಿ ಏನು ಒಂದು ಧರ್ಮಾಚರಣೆಗೆ, ಸತ್ಪ್ರವೃತ್ತಿಗೆ, ಅಂತರ್ಮುಖ ವೃತ್ತಿಗೆ, ಆತ್ಮನ ಕಡೆಗೆ ನಾವು ಏನು ಅಂದ್ರೆ ಆತ್ಮನ ಕಡೆಗೆ ಅರ್ಥಾತ್ ಏನು ಅಂದ್ರೆ ಆತ್ಮನ ಕಡೆಗೆ ಪ್ರವೃತ್ತ ಆಗಲಿಕ್ಕೆ ಏನು ಒಂದು ಪ್ರವೃತ್ತಿ ಇತ್ತು ನಮ್ಮೊಳಗೆ, ಅದಕ್ಕೆ ಆತಂಕ ಉಂಟು ಮಾಡತಕ್ಕಂಥ ಆಸುರಿ ಭಾವದ ಒಂದು ಅರ್ಥಾತ್ ಏನಾಗಿತ್ತು ಒಂದು ಉತ್ಕರ್ಷ ಆದಾಗ ಭಗವಂತ ಸಗುಣ ಭಾವದಲ್ಲಿ ಅವತಾರ ಮಾಡಿ ಏನ್ ಮಾಡಿದ ಅಂದ್ರೆ ರಾಮ, ಕೃಷ್ಣ ಇತ್ಯಾದಿ ಅವತಾರಗಳಲ್ಲಿ ನಾವು ನೋಡ್ತೀವಿ. ಆ ಆಸುರಿ ಭಾವದಲ್ಲಿರ್ತಕ್ಕಂಥ ಒಂದು ಸಂಹಾರ ಮಾಡಿ ಸತ್ಕರ್ಮದಲ್ಲಿ ಸತ್ಪ್ರವೃತ್ತಿಯಲ್ಲಿರ್ತಕ್ಕಂಥ ಸಜ್ಜನರನ್ನ ಅಂತರ್ಮುಖವಾಗಿ ಜೀವನವನ್ನ ಭಗವಂತನ ಕಡೆಗೆ ಅರ್ಥಾತ್ ಏನು ಪ್ರವೃತ್ತಿಗೊಳಿಸಬೇಕು ಅನ್ನುವಂಥ ಒಂದೇನು ಸಾತ್ವಿಕವಾಗಿರ್ತಕ್ಕಂಥ ಮನೋವೃತ್ತಿಯ ಜನರಿದ್ರು ಅವ್ರನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ನಾನು ಅವತಾರ ಮಾಡ್ತೀನಿ ಅಂತ ತಿಳ್ಕೊಂಡು ಭಗವಂತ ಏನ್ ಮಾಡಿದ ಅಂದ್ರೆ ಅವತಾರ ಮಾಡಿದ. ಮುಂದೆ ಅವನು ಯಾವ ರೀತಿಯಾಗಿ ದೊಡ್ಡವಾದ ಮುಂದೆ ವಿಶ್ವಾಮಿತ್ರರ ಜೊತೆಗೆ ಏನ್ ಮಾಡಿದ ಅಂತಂದ್ರೆ ಅವ್ರು ಯಜ್ಞ ಸಂರಕ್ಷಣೆ ಮಾಡ್ಲಿಕ್ಕೆ ಹೋದ ಇತ್ಯಾದಿ ಕಥೆಗಳನ್ನು ನಾವು ಕೇಳ್ತೀವಿ. ಅರ್ಥಾತ್ ಏನು ಅಂದ್ರೆ ತ್ರೇತಾಯುಗದಲ್ಲಿ ಭಗವಂತನ ರಾಮನ ರೂಪದಲ್ಲಿ ಭಗವಂತ ಅವತಾರ ಮಾಡೋದು ಅಂದ್ರೆ ಏನು ಅಂತಂದ್ರೆ ನಾನು ಪುಸ್ತಕದಲ್ಲಿ ಓದಿದ್ದೆ. ಒಬ್ಬರನ್ನ ಕೇಳಿದ್ರೆ ಏನು ಅಂದ್ರೆ ಈಗ ನಮಗೆ ಭಗವಂತನ ದರ್ಶನ ಆಗ್ತದೆ ಅಂತಂದ್ರೆ ತ್ರೇತಾಯುಗದಲ್ಲಿ ರಾಮನೇ ಬಂದು ದರ್ಶನ ಕೊಡ್ತಾನೋ ಮತ್ತೆ ಹೆಂಗ ಅಂತ ಕೇಳಿದ್ದೆ. ಶೀಲ್ ಅವರಿಗೆ ಗೋಪಿನಾಥ್ ಕವಿರಾಜ್ ಅವರು ಕೇಳಿದ್ರು. ಅವಾಗ ಶೀಲ್ ಅನ್ನುವಂಥ ಪ್ರೊಫೆಸರ್ ಶೀಲ್ ಅವ್ರು ಹೇಳಿದ್ರೆ ಏನು ಅಂದ್ರೆ ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಅವರು ಪ್ರೊಫೆಸರ್ ಆಗಿದ್ರು. ಅವ್ರು ಹೇಳಿದ್ರೆ ಏನು ಅಂದ್ರೆ ಆ ಭಗವಂತನ ಅವತಾರ ಆಗಿರುವಲ್ತು ಅಥವಾ ಬಿಟ್ಟಿರುವಲ್ತು. ಕೃಷ್ಣ ಹುಟ್ಟಿರುವಲ್ಲಾಗೆ ಬೇಕಾದ್ರೆ ಬಿಟ್ಟಿರುವಲ್ಲಾಗೆ, ರಾಮ ಹುಟ್ಟಿರುವಲ್ಲಾಗೆ ಬೇಕಾದ್ರೆ ಬಿಟ್ಟಿರುವಲ್ಲಾಗೆ. ಆದ್ರೆ ನೀವು ಅವನನ್ನು ಯಾವ ಭಾವದಲ್ಲಿ ನೀವು ಭಜಿಸ್ತೀರಿ, ಯಾವ ಭಾವದಲ್ಲಿ ನೀವು ಆರಾಧಿಸ್ತೀರಿ, ಯಾವ ಭಾವದಲ್ಲಿ ನೀವು ಭಕ್ತಿ ಮಾಡ್ತೀರಿ, ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮ ಇದ್ದಾನು, ಸರ್ವವ್ಯಾಪಿಯಾಗಿರ್ತಕ್ಕಂಥವ, ಕರ್ತುಂ ಅನ್ಯಥಾ ಕರ್ತುಂ ಶಕ್ತಿ ಇರ್ತಕ್ಕಂಥ ಒಂದು ದಿವ್ಯವಾದ ಇರುವಿಕೆ ಅನ್ನುವಂಥದ್ದು
ಈ ಬ್ರಹ್ಮಾಂಡವನ್ನ ಏನು ವ್ಯಾಪಿಸಿಕೊಂಡದನ್ನು ಎಕ್ಸಿಸ್ಟೆನ್ಸ್ ಅರ್ಥಾತ್ ಏನು ಅಂದ್ರೆ ಅರಿವಿನ ರೂಪದಲ್ಲಿರ್ತಕ್ಕಂತಹ ಇರುವಿಕೆ ಅರ್ಥಾತ್ ಏನಂದ್ರೆ ಎಕ್ಸಿಸ್ಟೆನ್ಸ್ ಆಫ್ ಕಾನ್ಸಿಯಸ್ನೆಸ್ ಅಂತ ಆ ಅರಿವಿನ ರೂಪದಲ್ಲಿರ್ತಕ್ಕಂಥ ಇರುವಿಕೆ ಏನದನು ಅದರೊಳಗೆ ಎಷ್ಟು ಅನಂತ ಶಕ್ತಿಗಳವ ಜ್ಞಾನ ಶಕ್ತಿ ಕ್ರಿಯಾಶಕ್ತಿ ಇಚ್ಛಾಶಕ್ತಿ ಪ್ರೇಮ ಶಕ್ತಿ ಭಾವನಾ ಶಕ್ತಿ ಹಿಂಗ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಶಕ್ತಿ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಕ್ಕಂತಹ ಶಕ್ತಿ ಹೆಂಗ್ರಿ ಅಂತ ತಿಳ್ಕೊಂಡು ಕೇಳಿದ್ರೆ ಯಾವ ರೀತಿಯಾಗಿ ಒಂದು ಎಲೆಕ್ಟ್ರಿಸಿಟಿ ಒಳಗೆ ವಿದ್ಯುತ್ತಿನೊಳಗ ಎಷ್ಟೊಂದು ಶಕ್ತಿ ಇದೆ ಅನ್ನೋದನ್ನ ನಾವು ಅರ್ಥಾತ್ ಏನು ನಮ್ಮ ನಿತ್ಯ ಜೀವನದಲ್ಲಿ ನೋಡ್ತೀವಿ ಆದ್ರೆ ಆ ವಿದ್ಯುತ್ ಎಂಥದ್ದೇ ಗೊತ್ತಿಲ್ಲ ಅದ್ರ ಬಣ್ಣ ಎಂಥದ್ದು ಗೊತ್ತಿಲ್ಲ ಅದ್ರ ಆಕಾರ ಎಂಥದ್ದು ಗೊತ್ತಿಲ್ಲ ಅದೊಂದು ಶಕ್ತಿ ಹೆಂಗೋ ಹಂಗೆ ಒಂದು ದೃಶ್ಯದಲ್ಲಿರ್ತಕ್ಕಂಥ ಶಕ್ತಿನೇ ಇಷ್ಟು ದೊಡ್ಡ ಕಾರ್ಯ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದಾಗ ಅರ್ಥಾತ್ ಏನು ಅದೃಶ್ಯವಾಗಿದ್ದು ಬ್ರಹ್ಮಾಂಡವನ್ನೇ ವ್ಯಾಪಿಸಿ ಉಳಿದಿರ್ತಕ್ಕಂಥ ಪರಮಾತ್ಮ ಶಕ್ತಿ ಸೂಕ್ಷ್ಮವಾಗಿ ನಮ್ಮ ಸುತ್ತಮುತ್ತಲು ನಮ್ಮ ಒಳಗ ಎಲ್ಲ ಕಡೆಗೂ ವ್ಯಾಪಿಸಿಕೊಂಡಿರೋದೇನದನೋ ಅದಕ್ಕೂ ನಮ್ಮಂತೆ ಭಾವನಾ ಅದ ಅದಕ್ಕೂ ನಮ್ಮಂತೆ ಪ್ರೇಮ ಅದ ಅದಕ್ಕೂ ಮನಸ್ಸದ ಬುದ್ಧಿ ಅದ ನಮ್ಮ ಬುದ್ಧಿ ನಮ್ಮ ಮನಸ್ಸು ಸಹಿತ ಆ ಭಗವಂತನ ಮನಸ್ಸಿನ ಸಾಗರದೊಳಗಿಂದ ಒಂದು ಹನಿ ನಮ್ಮೊಳಗೆ ಬಿದ್ದದ ಆ ಭಗವಂತನ ಬುದ್ಧಿಯ ಸಾಗರದೊಳಗಿಂದ ಒಂದು ಹನಿ ನಮ್ಮೊಳಗೆ ಬಿದ್ದದ ಆ ಭಗವಂತನ ಅರಿವಿನ ಸಾಗರದೊಳಗಿಂದ ಒಂದು ಹನಿ ನಮ್ಮೊಳಗೆ ಬಿದ್ದದ ಅದು ಬಿದ್ದೇನಾಗಿದೆ ಅಂದ್ರೆ ದೇಹ ಭಾವದ ಜೊತೆಗೆ ಅದು ಅತ್ಯಂತ ಮಲಿನಾಗಿ ಹೋಗ್ಬಿಟ್ಟದ ಹಿಂಗಾಗಿ ಅದಕ್ಕೆ ಅನಿವಾರ್ಯವಾಗಿ ದುಃಖ ಅನುಭವಿಸಬೇಕಾಗಿ ಬಂದು ಆದ್ರೆ ಭಗವಂತನ ಬುದ್ಧಿ ಅವನ ಮನಸ್ಸು ಅವನ ಅರಿವು ಅತ್ಯಂತ ನಿರ್ಮಲವಾಗಿರ್ತಕ್ಕಂಥದ್ದು ವಿಶ್ವವನ್ನೇ ನಡೆಸ್ತಕ್ಕಂಥದ್ದು ನಿರ್ಮಾಣ ಮಾಡಿ ನಡೆಸ್ತಕ್ಕಂಥ ಭಗವಂತನ ಬುದ್ಧಿ ಮನಸ್ಸು ಬುದ್ಧಿ ಭಾವನಾ ಏನದನೋ ಅದೇನಾಗ್ತದೆ ಅಂದ್ರೆ ನಮ್ಮ ಮನಸ್ಸಿನ ಒಂದು ಕಳಕಳಿಯನ್ನ ತಳಮಳವನ್ನ ಅಪೇಕ್ಷೆಯನ್ನ ಭಕ್ತಿಯನ್ನ ಭಾವವನ್ನ ಅದು ನೋಡಿ ಅದು ಸ್ಪಂದಿಸ್ತದೆ ಅವಾಗ ಅದಕ್ಕೆ ಅದು ಏನ್ ಮಾಡ್ತದೆ ನಾವು ಯಾವ ಭಾವದಲ್ಲಿ ಯಾವ ಕೈಯಾಗ ನಾವು ಕೋದಂಡವನ್ನು ಹಿಡಿದಿರೋ ಮೂರ್ತಿಯ ಧ್ಯಾನ ಮಾಡ್ತೀವಿ ಸ್ವರೂಪ ಧ್ಯಾನ ಮಾಡ್ತೀವೋ ಆ ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮ ಅದ ಕೈಯೊಳಗೆ ಕೋದಂಡ ಹಿಡ್ಕೊಂಡು ನಮಗೆ ದರ್ಶನ ಕೊಡ್ತಾನೆ ಅಕಸ್ಮಾತ್ ನಾವು ಬಲಗೈ ಕೋದಂಡು ಎಡಗೈ ಹಿಂಗೆ ಆಶೀರ್ವಾದ ಮಾಡಿದ್ದು ನಾವು ಧ್ಯಾನ ಮಾಡಿದ್ರೆ ಪೂಜಾ ಮಾಡಿದ್ರೆ ಭಕ್ತಿ ಮಾಡಿದ್ರೆ ಆ ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮ ಏನದನ್ನು ಬಲಗೈ ಕೋದಂಡು ಎಡಗೈದೇ ಆಶೀರ್ವಾದ ಮಾಡಿ ನಾವು ನೋಡ್ತೀವಿ ಇದ್ರೊಳಗೆ ನೋಡ್ಬೇಕಾದ್ರೆ ಶಿವಮೊಗ್ಗದಲ್ಲಿ ಆ ಮಾರುತಿ ಮಂದಿರದ ಎಂಥ ಮಾರುತಿ ಅಂತ ಕೋಟೆ ಮಾರುತಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಾಮ ಲಕ್ಷ್ಮಣ ಸೀತಾ ವಿಗ್ರಹ ಆದ್ರೆ ಎಲ್ಲಾ ಕಡೆಗೂ ಸೀತಾ ಎತ್ತ ನಿಂತಿರ್ತಾಳ ಅಂದ್ರೆ ಎಡಕ್ಕೆ ನಿಂತಿರ್ತಾಳ ಆದ್ರೆ ಅಲ್ಲಿ ಬಲಕ್ಕಿದ್ದಾಳ ಶಿವಮೊಗ್ಗದಲ್ಲಿ ಸೀತಾದೇವಿ ಬಲಕ್ಕ ಲಕ್ಷ್ಮಣ ಎಡಕ್ಕೆ ನಿಂತಾಳ ಅವ್ರಿಗೆ ಹಂಗ ಅನಿಸ್ತು ಹಂಗ ನಿಂತರು ಅರ್ಥಾತ್ ಹೆಂಗೋ ಹಂಗೇನದ ಅಂದ್ರೆ ನೀವು ಯಾವ ಭಾವದಲ್ಲಿ ಬರೇ ಸೀತಾ 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 ಅನ್ಕೋತ ಕೂತ ರಾಮನೂ ಬರುದಿಲ್ಲ ಲಕ್ಷ್ಮಣ ಬರುದಿಲ್ಲ ಬರೇ ಸೀತಾನ ಬರ್ತಾ ಲಕ್ಷ್ಮಣ 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 ಅಂದ್ರೆ ಲಕ್ಷ್ಮಣನ ಬರ್ತಾ ಎಲ್ಲಿಂದನೂ ಬರುವುದಿಲ್ಲ ಇಲ್ಲೇ ಏನು ಪರಮಾತ್ಮ ಸ್ವರೂಪದನು ಇಲ್ಲೇ ಏನು ಪರಮಾತ್ಮ ತತ್ವದನು ಅದೇ ಹೆಂಗಾಗಿಬಿಡ್ತದೆ ಅಂದ್ರೆ ಆಕಾರ ಕಾಲಿಬಿಡ್ತದೆ ಯಾವ ರೀತಿಯಾಗಿ ನಿರಾಕಾರವಾಗಿರ್ತಕ್ಕಂಥ ಉಗಿ ಆಮೇಲೆ ಏನಾಗ್ತದೆ ಸ್ವಲ್ಪ ತಂಪು ಕೊಟ್ಟು ಕೂಡಲೇ ನೀರಿನ ಆಕಾರಕ್ಕೆ ಬರ್ತದೆ ಆ ನೀರಿನ ಆಕಾರಕ್ಕೆ ಮತ್ತೆ ತಂಪು ಕೊಟ್ಟಿವೆ ಅಂದ್ರೆ ಬರ್ಫದ ಆಕಾರ ಗಟ್ಟಿಯಾಗಿ ಆಕಾರ ಕಾಣುತ್ತೆ ಹೆಂಗೋ ಆ ಪರಮಾತ್ಮ ಸ್ವರೂಪ ಏನದನು ಅದು ಏನಾಗ್ತದೆ ಅಂದ್ರೆ ಅವತಾರ ತಾಳ್ತದೆ ದೇಹ ಭಾವದಲ್ಲಿ ಬಂದು ಅನೇಕ ಪ್ರಕಾರವಾಗಿರ್ತಕ್ಕಂಥ ಕಾರ್ಯಗಳನ್ನು ನಾವು ಮಾಡಿದ್ ನೋಡ್ತೀವಿ ಆದ್ರೆ ಅದರ ಅವತಾರದನ್ನ ಇಲ್ಲಿ ಬರ್ಬೇಕಂತಿಲ್ಲ ಆದ್ರಿಂದ ಎಷ್ಟೋ ಜನರಿಗೆ ಏನ್ ಅನಿಸ್ತಂದ್ರೆ ಮಹಾರಾಜರು ಗೋದಾವರಿಯೊಳಗೆ ಇದ್ದುಕೊಂಡನೇ ಅನೇಕರಿಗೆ ಹೆಂಗ್ ದರ್ಶನ ಕೊಡ್ತಾರ್ರಿ ಅಂತ ತಿಳ್ಕೊಂಡು ಅನಿಸ್ತು ಹೆಂಗ್ ದರ್ಶನ ಕೊಡ್ತಾರಂದ್ರೆ ಅವ್ರು ಗೋದಾವರಿಯೊಳಗೆ ಇದ್ದವ್ರು ಏನ್ ಹತ್ರ ಇತ್ಲಾಗ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಎಲ್ಲಿ ಯಾರಿಗೆ ಮಹಾರಾಜರ ರೂಪದಲ್ಲಿ ಭಗವಂತ ದರ್ಶನ ಕೊಡ್ಬೇಕು ಅಂತ ಮಾಡ್ತಾನೋ ಅವ್ರಿಗೆ ಅಲ್ಲಿ ಏನಾಗ್ತದೆ ಅದರ ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮ ಭಗವದ್ ಭಾವದಲ್ಲಿ ಅರ್ಥಾತ್ ಮಹಾರಾಜರ ಭಾವದಲ್ಲಿ ಏನಾಗ್ಬಿಡ್ತಾನೆ ಅಂದ್ರೆ ಇದ್ದಲ್ಲಿದ್ದು ದೂರಿನ ಭಕ್ತಗೆ ದರ್ಶನ ಕೊಟ್ಟವನೇ ಅರ್ಥ ಏನು ಅಂದ್ರೆ ಅವ್ರು ಗೋದಾವರಿಯೊಳಗೆ ಇರ್ತಾರೆ ಆದ್ರೆ ಇಂದೂರಿನೊಳಗೂ ಸಹಿತ ಏನದ ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮ ಸಗುಣ ಭಾವದಲ್ಲಿ ಮಹಾರಾಜರ ರೂಪದಲ್ಲಿ ಅಲ್ಲಿ ಪ್ರಗಟ ಆದ ಅಂತ ತಿಳ್ಕೊಂಡು ಹೇಳ್ತಾರೆ ಹೆಂಗೋ ಹಂಗೇನ ನಾವು ನಮ್ಗೆ ಅನಿಸ್ತದೆ ತ್ರೇತಾಯುಗದಲ್ಲಿ ಹುಟ್ಟಿರ್ತಕ್ಕಂಥ ರಾಮನ್ನ ನಾವು ಇವತ್ತು ತೊಟ್ಟಲ್ದಾಗ ಹಾಕಿ ತೂಗಿದ್ರೆ ಮತ್ತೆ ಆ ರಾಮನ್ ತಿರುಗಿ ಬಂದು ಇಲ್ಲಿ ಮತ್ತೆ ಹುಟ್ಟಿ ಬರ್ತಾನೇನು ಅಂತಂದ್ರೆ ಹಂಗೇನು ಅವನಿಗೆ ಬರ್ಬೇಕಾದ ಅವಶ್ಯಕತೆ ಇಲ್ಲ
ಅವನೇನ್ ಮಾಡ್ತಾನಂದ್ರೆ ನಮ್ಮ ಅಂತಃಕರಣದಲ್ಲಿ ಆ ಭಾವವನ್ನು ತುಂಬುವುದಕ್ಕಾಗಿ ನಾವು ಯಾವ ಭಾವದಲ್ಲಿ ಅವನನ್ನು ಅರ್ಥಾತ್ ಆರಾಧಿಸ್ತೀವಿ ಅಥವಾ ಪೂಜಿಸ್ತೀವಿ, ಅವನ ಜನ್ಮೋತ್ಸವವನ್ನು ಆಚರಿಸ್ತೀವೋ ಅದೇ ಭಾವ ನಮ್ಮ ಭಾವಕ್ಕನುಸಾರವಾಗಿನೇ ಭಗವಂತ ಏನ್ ಮಾಡ್ಲಿಕ್ಕೆ ಶಕ್ಯ ಅಂದ್ರೆ ನಮ್ಮಲ್ಲೇ ಉತ್ಕಟವಾದ ಭಕ್ತಿ ಪ್ರೇಮ ಇದ್ದದ್ದಾಗಿದ್ರೆ ಆ ತೊಟ್ಟಲ್ದಾಗೇನು ಅರ್ಥಾತ್ ಏನು ಭಗವಂತನ ನಾವು ಇದನ್ನ ಮಾಡಿದ್ವಿ, ತೊಟ್ಟಲ್ದ ಹಾಕಿ ತೂಗಿದ್ವಿ, ಹೆಸರಿಟ್ವಿ, ಅವ ಪಟ್ನ ಎದ್ದು ಕೂಡ್ಬಹುದು, ಅಳ್ಳಿಕ್ಕೂ ಹತ್ತಬಹುದು, ನನ್ ಕರ್ಕೊಂತೂ ಅಲ್ಲಿಗೆ ಅನುಭವ. ಆದ್ರೆ ಪ್ರಶ್ನೆ ಏನು, ಪಾಪ 5-6 ಮಂದಿ ಇದ್ರಲ್ಲ, ಯಾರಿಗೆ ಅನ್ಬೇಕು ಅವನು ಸುಮ್ಮನೆ ಸುತ್ತಾವ ಹೆಸರು ಇಡ್ಲಿಕ್ಕೆ ನಿಂತವ್ರು 5-6 ಮಂದಿ ಇದ್ರಲ್ಲ, ಯಾರನ್ನ ಕರಿಬೇಕು ಒಮ್ಮೆಲೆ ಮತ್ತಂತ ತಿಳ್ಕೊಂಡು ಪಾಸ್ಕೊಂಡು ಮಲ್ಕೋಣ. ಅವೇನು ಕೆಳಗಿಳಿದು ಬರ್ಲಿಕ್ಕೂ ಶಕ್ಯ ಅದ, ನಮ್ಮ ಜೊತೆ ಕೂಡ್ಲಿಕ್ಕೂ ಶಕ್ಯ ಇದೆ ಅಂತ ಭಗವಂತನನ್ನು ನಾವು ಏನ್ ಮಾಡಿದ್ವಿ ಅಂದ್ರೆ ರಾಮಾಯಣದಲ್ಲಿ ಆಗಿ ಹೋಗಿದ್ರು ಸಹಿತ ನಾವು ಅವನನ್ನು ಪ್ರತಿ ದಿವಸ ನಮ್ಮ ಅಂತಃಕರಣ ತೊಟ್ಟದಲ್ಲಿ ಹಾಕಿ ಕೂಗಬೇಕು, ಅಂತಃಕರಣ ತೊಟ್ಟದಲ್ಲಿ ಮಲಗಿಸ್ಬೇಕು. ನಮ್ಮ ಹೃದಯ ಅನ್ನುವಂಥ ಪವಿತ್ರ ದಿವ್ಯವಾಗಿರ್ತಕ್ಕಂಥ ತೊಟ್ಟದಲ್ಲಿ ಹಾಕಿ ಅವನು ಮಲಗಿಸ್ಬೇಕು ಮಾಡಬೇಕು ಅಂದ್ರೆ ಮಹಾರಾಜರು ಹೇಳಿರೋದು ಒಂದೇ ಒಂದು ಅದಕ್ಕೆ ಮುಖ್ಯವಾದ ಸಾಧನೆ ಯಾವುದು ಅಂದ್ರೆ ಭಗವಂತನ ನಾಮಸ್ಮರಣೆ ಅಂತೆ. ಆದ್ರಿಂದ ನಾವು ಯಾವ ಕ್ಷಣಕ್ಕೆ ನಾಮಸ್ಮರಣೆ ಮಾಡ್ತಾ ಇರ್ತೀವೋ ಆ ಕ್ಷಣಕ್ಕೂ ಭಗವಂತ ನಮ್ಮ ಅಂತಃಕರಣದಾಗ ಏನ್ ಮಾಡ್ತಾ ಇರ್ತಾನೆ ಅಂದ್ರೆ ಪ್ರಗಟ ಆಗ್ತಾ ಇರ್ತಾನೆ, ಅರ್ಥಾತ್ ಅವನು ಹುಟ್ಟಿ ಬರ್ತಾ ಇರ್ತಾನೆ, ಅವತಾರ ತಾಳ್ತಾ ಇರ್ತಾನೆ. ಆದ್ರಿಂದ ನಾವು ನಿರಂತರವಾಗಿ ಅವನು ನಾಮಸ್ಮರಣೆ ಮಾಡ್ಕೋತ ಇದ್ವಿ ಅಂದ್ರೆ ಅವನ ಹೃದಯದಲ್ಲೇ ಪ್ರಗಟ ಆಗ್ತಾನೆ ಅನ್ನೋದನ್ನ ನಾವು ನೆನಪು ಮಾಡಿಕೊಳ್ಳೋ ಸಲುವಾಗಿ ನಾವೇನ್ ಮಾಡ್ತೀವಿ, ಪ್ರತಿ ವರ್ಷ ಭಗವಂತನ ಜನ್ಮೋತ್ಸವವನ್ನು ಮಾಡ್ತೀವಿ. ಇವಾಗ ಏನು ಅಂದ್ರೆ ನಾವೊಬ್ಬರು ಮನೆಯೊಳಗೆ ಚಿಂತಾಮಣಿ ಒಳಗ ನೋಡಿದ್ದೀನಿ ಏನು ಅಂದ್ರೆ ಅವ್ರು ಪ್ರತಿ ದಿವಸ 12 ಗಂಟೆಗೆ ಜನ್ಮೋತ್ಸವ ಮಾಡ್ತಾರೆ. ಅವ್ರ ಮನೆಯಲ್ಲಿ ಪ್ರತಿ ದಿವಸ 12 ಗಂಟೆಗೆ ತೊಟ್ಟದಾಗ ಹಾಕುವುದು. ಯಾರು ಬಂದವ್ರು ಬಂದ್ರು, ಬಿಟ್ಟವ್ರು ಬಿಡ್ರು, ಯಾರು ಒಬ್ಬರದೇ ಜವಾಬ್ದಾರಿಯಿಂದ ಅಥವಾ ಅದನ್ನ ಭಕ್ತಿ ಭಾವದಿಂದ ಏನ್ ಮಾಡ್ತಾರೆ ಅಂದ್ರೆ ತೊಟ್ಟದ ಹಾಕ್ತಾರೆ, ಪಂಕ ಕುಸಂಬರಿ ನೈವೇದ್ಯ ತೋರಿಸ್ತಾರೆ, ಇದನ್ನ ಮಾಡ್ತಾರೆ. ಎಷ್ಟು ಪ್ರಕಾರದಿಂದ ಆ ಭಗವಂತನನ್ನು ಅರ್ಥಾತ್ ಭಕ್ತಿ ಮಾಡ್ತಿರ್ತಾರೆ. ಹೆಂಗೋ ಹಂಗೇನು ನಾವು ನೋಡ್ಲಿಕ್ಕೆ ಹತ್ತೀವಿ. ಏನು ಅಂದ್ರೆ ಹೋದ ವರ್ಷನೂ ರಾಮನ ಜನ್ಮೋತ್ಸವ ಏನಾಯ್ತು ಅಂದ್ರೆ ಇಲ್ಲೇ ಆಯ್ತು, ಇದು ವರ್ಷನೂ ಇಲ್ಲೇ ಆಯ್ತು. ಇನ್ನು ಮುಂದೆ ಹಿಂಗ ಹಾಕೋದು ಹೋಗ್ಬೇಕು ಅಂತ ನಾವೇನು ಅನ್ನೋದಿಲ್ಲ. ಆದ್ರೂ ಮುಖ್ಯವಾಗಿ ಏನು ಅಂದ್ರೆ ಹೊರಗಿನ ಪರಿಸ್ಥಿತಿಯಿಂದಾಗಿ ಬಹಳಷ್ಟು ಕಡಿಮೆ ಆಗಿ ಬಂದದ್ದು ಮತ್ತೊಮ್ಮೆಲೆ ಹೆಚ್ಚಾದದ್ರಿಂದಾಗಿ ನಮ್ಗೆ ಮನುಷ್ಯನ ಬಹಳ ಅಪೇಕ್ಷೆ ಏನಿತ್ತು ಅಂದ್ರೆ ಮತ್ತೊಂದು ಅರ್ಥಾತ್ 50-60-70 ಮಂದಿನ ಒಳಗೆ ಕರ್ಕೋಬೇಕು. ನಾವು ಎಲ್ಲರೂ ಕೂಡಿ ಬಹಳಷ್ಟು ಜನರು ಕೂಡ್ಕೊಂಡು ಬಹಳ ವೈಭವದಿಂದ ಈ ಭಗವಂತನ ದಿವ್ಯವಾಗಿರ್ತಕ್ಕಂತಹ ಉತ್ಸವ ಮಹೋತ್ಸವವನ್ನು ಆಚರಿಸಬೇಕು. ಭಕ್ತಿ ಭಾವದಿಂದ ಅವನಿಗೆ ಸಂತೋಷವಾಗುವಂತೆ ಆನಂದವಾಗುವಂತೆ ನಾವು ಆಚರಿಸಿ ಅವನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವಂಥ ಕಳಕಳಿ ಇತ್ತು. ಆದ್ರೆ ಅನಿವಾರ್ಯವಾಗಿ ಮತ್ತೆ ನಮ್ಗೆ ಏನ್ ಮಾಡ್ಬೇಕಾಗಿ ಬಂತು ಅಂತಂದ್ರೆ ಮತ್ತೆ ಆಶ್ರಮದ ಬಾಗಿಲನ್ನು ಮತ್ತಷ್ಟು ಬಿಗಿಯಾಗಿ ಹಾಕಬೇಕಾಗಿ ಬಂತು. ಅರ್ಥಾತ್ ಇದು ಅಂದ್ರೆ 1 ಅಲ್ಲ 2 ಕೀಲಿ ಹಾಕುವಂತ ಪರಿಸ್ಥಿತಿ ಬಂದಿದೆ. ಈ 14 ದಿವಸ ಮತ್ತೆ ಅವರು ಲಾಕ್ಡೌನ್ ಟೈಪ್ ಮಾಡಿರೋದ್ರಿಂದಾಗಿ ನಮ್ಗೆ ಅನಿವಾರ್ಯವಾಗಿದೆ. ಆದ್ದರಿಂದ ನಮ್ಮ ಕಳಕಳಿ ಏನಿದೆ ಅಂದ್ರೆ ನಾವು ಪ್ರತ್ಯಕ್ಷವಾಗಿ ಹೆಬ್ಬಳ್ಳಿಗೆ ಬರ್ಲಿಕ್ಕೆ ಆಗದೇ ಇದ್ರು ನಾವು ನಮ್ಮ ಮನೆಗಳಲ್ಲಿ ಕೂತ್ಕೊಂಡನೇ ಯಾಕಾಗಲ್ತಕ್ಕ ನಾವು ಭಗವಂತನ ಆರಾಧಿಸ್ತಾ ಇದ್ವಿ ಅಂದ್ರೆ ನಾವು ಆಶ್ರಮದವ್ರು ಇದ್ದವರಿಗೆ ಆಶ್ರಮದಲ್ಲಿ ಇದ್ದುಕೊಂಡು 24 ತಾಸು ಮಹಾರಾಜರ ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ನಾವು ಏನ್ ಮಾಡಿದ್ರು ಸಾಧಿಸ್ಲಿಕ್ಕೆ ಶಕ್ಯವಾಗದೇ ಇರ್ತಕ್ಕಂಥದ್ದು ನೀವು ಮನೆಯೊಳಗೆ ಕೂತ್ಕೊಂಡೇ ಸಾಧಿಸ್ಬೋದು. ನೀವ ಒಂದ್ ವೇಳೆ ಭಕ್ತಿ ಭಾವದಿಂದ ಏನು ಒಂದು ಅತ್ಯಂತ ಭಕ್ತಿಯಿಂದ ನೀವು ಮಹಾರಾಜರನ್ನ ಕರೆದ್ರೆ ನಾವು ಇಲ್ಲಿ ಬರೀ ಅವ್ರ ಮಾಲಿ ನೋಡ್ಕೊಂಡು ಕೂಡದಾಗ್ತದೆ ನಿಮ್ ಮುಂದೆ ಅವ್ರ ಸಾಕ್ಷಾತ್ತಾಗಿ ಪ್ರಗಟ ಆಗ್ಬೋದು. ಆದ್ರಿಂದ ಮನೆಯೊಳಗಿದ್ದೀವಿ ಮಠರಾಗಿದ್ದೀವಿ ಅನ್ನೋದ್ರೊಳಗೆ ಬಹಳ ವ್ಯತ್ಯಾಸ ಇಲ್ಲ. ಆದ್ರೆ ನಾವು ಭಕ್ತಿ ಭಾವದಿಂದ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು ಅಂದ್ರೆ ನಾವು ಬಹಳಷ್ಟು ನಾಮಸ್ಮರಣೆ ಮಾಡಬೇಕು. ಮನೆಯಾಗಿದ್ದು ನಾಮಸ್ಮರಣೆ ಮಾಡಿದ್ರು ಅರ್ಥಾತ್ ಆಶ್ರಮದಾಗಿದ್ದು ಮಾಡದೇ ಇರೋರ್ಗಿಂತ 1000 ಪಟ್ಟು ಅವ್ರು ಶ್ರೇಷ್ಠವಾಗಿರ್ತಕ್ಕಂಥವ್ರು ಅನ್ನೋದ್ರೊಳಗೆ ಎರಡಷ್ಟು ಸಂಶಯ ಇಲ್ಲ. ಶಂಕರಾಚಾರ್ಯ ಒಂದ್ ಕಡೆ ಹೇಳ್ತಾರೆ ಏನು ಅಂದ್ರ ಗುಹಾಯಾಮ್ ಗೇಹೇವ ಬಹಿರಪಿ ವನೇವಾ ತ್ರಿಶಿಖರೇ ಜಲೇವಾ ವಹ್ನೌವಾ ವಸತು ವಸತೆ ಕಿಂಬದಫಲಂ. ಗುಹಾಯಾಮ್ ಗೇಹೇವ, ನೀವು ಅರಣ್ಯದಲ್ಲಿ ಹೋಗಿ ಒಂದು ಗುಹಾಲಯರೇ ಕೂಡ್ರಿ ಅಥವಾ ಮನೆಯೊಳಗರೆ ಇರ್ರಿ. ಬಹಿರಪಿ ವನೇವಾ ತ್ರಿಶಿಖರೇ, ಅರಣ್ಯದೊಳಗರೆ ಹೋಗಿ ಕೂಡ್ರಿ, ಶಿಖರ ತುದಿ ಮ್ಯಾಲೆ ಹೋಗಿ ಕೂಡ್ರಿ, ಗುಡ್ಡದ ತುದಿ ಮ್ಯಾಲೆ ಅಥವಾ ಆಶ್ರಮದೊಳಗಿರ್ರಿ ಮಠದಾಗಿರ್ರಿ. ಜಲೇವ ವಹ್ನೌವ, ನೀರ್ನ್ಯಾಗ ಹೋಗಿ ಕೂಡ್ರಿ, ಬೆಂಕಿ ಮ್ಯಾಲ ಕೂಡ್ರಿ. ವಸತು ವಸತೆ ಕಿಂಬಲ ಫಲಂ,
ಅದರೊಳಗೆ ಏನು ಬಹಳ ದೊಡ್ಡ ವ್ಯತ್ಯಾಸ ಆಗುವಂತಹದ್ದದ ಯದೇ ಸದೈವ ವಸತು ವಸತೆ ಕಿಂಬದ ಫಲಂ ಸಮಯ ಯಶೆ ವಸತು ವಸತೆ ಕಿಂಬದ ಫಲಂ ಸದಾ ಯಸ್ಯೈವಾಂತಃಕರಣಮಪಿ ಶಂಭೋ ತವ ಪದೇ ಸ್ಥಿತಂ ಚೇದ್ ಯೋಗೋಸೌ ಸ ಚ ಪರಮಯೋಗಿ ಸ ಚ ಸುಖಿ. ಯಾರ ಅಂತಃಕರಣದಲ್ಲಿ ಅಖಂಡವಾಗಿ ನಿನ್ನ ಚಿಂತನೆ ನಡೀತಾ ಇದೇನೋ, ಅನುಸಂಧಾನ ನಡೀತಾ ಇದೇನೋ, ನಾಮಸ್ಮರಣೆ ನಡೀತಾ ಇದೇನೋ, ಅವನೇ ನಿಜವಾಗಿಯೂ ಸುಖಿಯಾಗಿರ್ತಕ್ಕಂಥವ, ಅವನೇ ಯೋಗಿ, ಅವನೇ ಸುಖಿ ಅಂತ ತಿಳ್ಕೊಂಡು ಹೆಂಗೆ ಹೇಳ್ತಾರೋ ಅದೇ ರೀತಿಯಾಗಿ ಏನು ಅಂದ್ರೆ ವಟುರ್ವಾ ಗೇಹೀವ ಯತಿರಪಿ ಜಟೀವ ತದಿತರೋ ನರೋ ವಾ ಯಃ ಕಶ್ಚಿತ್ ಭವತು ಭವಕಿಂತೇನ ಭವತಿ ಯದೀಯಂ ಹೃತ್ಪದ್ಮಂ ಯದಿ ಭವದಧೀನಂ ತವ ವಿಭೋ ತದೀಯಸ್ತ್ವಂ ಶಂಭೋ ಭವಸಿ ಭವಭಾರಂಚ ವಹಸಿ. ನೀವು ಬ್ರಹ್ಮಚಾರಿ ಆಗಿರ್ಬೋದು, ಗೃಹಸ್ಥರಾಗಿರ್ಬೋದು, ವಾನಪ್ರಸ್ಥಾಶ್ರಮಗಳಾಗಿರ್ಬೋದು, ಗಡ್ಡ ಬಿಟ್ಟವರಾಗಿರ್ಬೋದು, ಗಡ್ಡ ತೆಗೆದವರಾಗಿರ್ಬೋದು, ಅರ್ಥಾತ್ ಏನು ಅಂದ್ರೆ ಅದ್ರೊಳಗೆ ಏನು ಬಹಳ ಫಲಕ್ ಆಗೋದಿಲ್ಲ ಅಂತೆ. ಪಟುರ್ವಾ ಗೇಹೀವಾ ಯತಿರಪಿ ಜಟೀವಾ ತದಿತರೋ, ನೀವು ಮನುಷ್ಯರೇ ಆಗಿರ್ಬೋದು ಅಥವಾ ಪ್ರಾಣರೇ ಆಗಿರ್ಬೋದು. ನರೋ ವಾ ಯಃ ಕಶ್ಚಿತ್ ಭವತು ಭವಕಿಂತೇನ ಭವತಿ, ಅದ್ರೊಳಗೆ ಏನಂತ ಬಹಳ ದೊಡ್ಡ ವ್ಯತ್ಯಾಸ ಆಗುವುದದ. ಯದೀಯಂ ಹೃತ್ಪದ್ಮಂ ಯದಿ ಭವದಧೀನಂ ತವ ವಿಭೋ, ನಿನ್ನ ಹೃದಯ ಕಮಲವನ್ನು ನೀನು ಆ ಪರಮಾತ್ಮನ ಚರಣಾರವಿಂದಗಳಲ್ಲಿ ಸಮರ್ಪಣೆ ಮಾಡಿದ್ದಿ ಅಂದ್ರೆ ನೀನು ಹೆಂಗಿದ್ರು ಭಗವಂತ ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ಹೆಂಗೆ ಹೇಳಿದ್ರು. ನಿಜವಾಗಿಯೂ ಇವತ್ತಿನ ಪರಿಸ್ಥಿತಿ, ಹೊರಗಿನ ಪರಿಸ್ಥಿತಿ ನೋಡಿದ್ರೆ ವಿಪರೀತದ, ಕರಾಳದ, ಖರೆಯದ. ಆದ್ರೆ ನಮ್ಮ ಜೀವನವನ್ನ ನಾವು ಬರೀ ಅದನ್ನ ಅನ್ಕೋತ ಆಡ್ಕೋತ ನೆನೆಸ್ಕೋತ ಇವತ್ತು ಎಷ್ಟಾದ್ರು ಕೇಸ್ ಎಷ್ಟಾದ್ರು, ಇವತ್ತು ಡೆತ್ ಎಷ್ಟಾದ್ರು, ಅಥವಾ ಇವತ್ತು ಎಷ್ಟು ಯಾವ ಕಡೆ ಲಾಕ್ಡೌನ್ ಆಯ್ತು, ಎಲ್ಲಿ ಲಾಕ್ಡೌನ್ ಆಯ್ತು, ಬರೀ ಇದ್ರ ಚರ್ಚೆ ಆದ್ರೊಳಗೆ ನಾವು ಆಯುಷ್ಯವನ್ನು ಕಳೆದಿದ್ದಾನೆ. ಏನ್ ಮಾಡೋದನ್ನಂತೂ ನಮಗೇನಾದ್ರೂ ವ್ಯತ್ಯಾಸ ಮಾಡ್ಲಿಕ್ಕೆ ಬರಂಗಿಲ್ಲ. ಸುಮ್ಮನೆ ನಮ್ಮ ಮನ್ಯಾಗ ಕೂತ್ಕೊಂಡು ಅದೇ ಕೋವಿಡ್-19 ಕೊರೋನಾ ಅನ್ಕೋತ ಕೂತ್ರೆ ಏನಾಗ್ಬೇಕಾದ ಕೆಲಸ. ರಾಮ್ 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 ಅಂತಂದ್ರೆ ನಮಗೂ ಸಮಾಧಾನ, ಜಗತ್ತಿಗೂ ಸಮಾಧಾನ ಅನ್ನುವಂಥ ದೃಷ್ಟಿಯಿಂದ ನಮ್ಮ ಕಲ್ಕಲಿ ಏನಿದೆ ಅಂದ್ರೆ ಬಹಳಷ್ಟು ನಾಮಸ್ಮರಣೆ ಮಾಡಬೇಕು ಅನ್ನುವಂಥದ್ದು. ಆದ್ರೆ ನಮ್ಮ ಮನಸ್ಸಿಗೆ ಎಷ್ಟದ್ರೊಳಗೆ ಸಮಾಧಾನ ಅನಿಸಿದೆ ಅಂದ್ರೆ ನಾವು ನೋಡಿದ್ವಿ 13 ಕೋಟಿಗಳ ರಾಶ ಅದು. 1 ಕೋಟಿ 2 ಕೋಟಿ 2 ಅಥವಾ 1 13 ಕೋಟಿ 2 13 ಕೋಟಿ ಸಹಸ್ರ 13 ಕೋಟಿಯು ಅರ್ಥಾತ್ ಏನು ಅಂದ್ರೆ ಜಪ. ಅದು ಎಷ್ಟೊಂದು ಜನರು ಉತ್ಸಾಹದಿಂದ ಭಕ್ತಿ ಭಾವವನ್ನು ಮಾಡಿದ್ರು. ಎಷ್ಟು ಮನೆಗಳಲ್ಲಿ, ಸಾವಿರಾರು ಮನೆಗಳಲ್ಲಿ ಉಪಾಸನ ನಡೀತಾ ಇದೆ. ಅದನ್ನು ನೋಡಿ ಬಹಳ ಸಮಾಧಾನ. ಎಷ್ಟೊಂದು ಜನರು ನಾಮಕ್ಕೆ ಎಷ್ಟು ತೊಡಗಿದ್ದಾರೆ ಅಂದ್ರೆ ಅರ್ಥಾತ್ ಏನು ಅಂದ್ರೆ ಅವರು ತಮ್ಮ ಜೀವನದ ಮುಖ್ಯವಾಗಿರ್ತಕ್ಕಂಥ ಒಂದು ಏನು ಅಂದ್ರೆ ಅದನ್ನ ಆಧಾರ ಅಂತ ಇಟ್ಕೊಂಡು ಹೊಂಟಿದ್ದಾರೆ. ಅದರಿಂದ ನಮ್ಗೆ ಬಹಳ ಸಂತೋಷ ಆಯ್ತು. ಆಮೇಲೆ ನಮ್ಮ ಸಹಜವಾಗಿ ಅನಿಸ್ತು ಬರಿಬೇಕು ಅಂತ ಅನಿಸಿದಾಗ 1,20,000 ಪುಸ್ತಕಗಳು ಓದು ಇನ್ನೂ ಜನರು ಪುಸ್ತಕ ಕೇಳ್ತಾ ಇದ್ದಾರೆ. ನಮಗೆ ಬರ್ಲಿಕ್ಕೆ ಪುಸ್ತಕ ಇಲ್ಲ ಕೊಡ್ರಿ ಅಂತ ನಾವು 1,20,000 ಪುಸ್ತಕಗಳು ಕೊಟ್ಟಿವಿ ಎಲ್ಲರಿಗೂ. ಇನ್ನೂ ಬರ್ತಾ ಇವೆ. ನಾವು ಹೇಳಿದ್ವಿ ರಾಮನವಮಿಗೆ ಅದ್ರ ಮೊದಲನೇ ಮಹಾಪೂಜೆ ಆಗ್ತಿದ್ದು ಅಂತ ತಿಳ್ಕೊಳ್ಳೋದು. ಇವತ್ತು ಇನ್ನೊಂದು ನಾವು ಅಲ್ಲಿ ಹೋಗ್ತೀವಿ, ಹೋದ ಕೂಡಲೇ ಅಲ್ಲಿ ಮಹಾಪೂಜಾ ಪ್ರಾರಂಭ ಆಗ್ತದೆ. ಅದೇ ರೀತಿಯಾಗಿ ಏನು ಅಂದ್ರೆ ಆ 1 ಲಕ್ಷಗಟ್ಟಲೆ ಪುಸ್ತಕಗಳನ್ನು ಒಂದ್ ಕಡೆಗೆ ಹೆಂಗಿಡ್ಬೇಕು ಅಂತ ನಮ್ಮ ಮನುಷ್ಯನಾಗ ಬಂದು ಅನಿಸ್ತೀವಿ ಅಂದ್ರೆ ಅದನ್ನು ಸಾಕ್ಷಾತ್ ಪರಮಾತ್ಮ ಸ್ವರೂಪ ಅನ್ನುವಂಥ ಭಾವದಲ್ಲಿ ಅದನ್ನಿಡಬೇಕು. ನಿನ್ನ ಯಾರ್ದೋ ಜೊತೆಗೆ, ಅಲ್ಲೇ ಇಂಜಿನಿಯರ್ ಜೊತೆಗೆ ಮತ್ತು ಡಾಕ್ಟರ್ ಜೊತೆ ಮಾತಾಡುವುದನ್ನ ಹೇಳಿದೆ, ಜಗತ್ತಿನೊಳಗನ ಇಂಥ ಮಂದಿರ ಬಹುಶಃ ಇರ್ಲಿಕ್ಕಿಲ್ಲ ಅಂತ ನನಗನ್ನಿಸ್ತದೆ. ನಾವು ಅನೇಕ ಕಡೆಗೆ 13 ಕೋಟಿ ಜಪವನ್ನು ಇಟ್ಟಿರೋದನ್ನು ನೋಡಿವಿ, ಅಯೋಧ್ಯದಲ್ಲಿ ನೋಡಿವಿ. ಮಂದಿರದಲ್ಲಿ ಒಂದ್ ಕಡೆ ಬಾಜುಗೆ ಚಂದಂಗ್ ಚೌಕಂಗ್ ಮಾಡಿ ಇಟ್ಟಿರ್ತಾರೆ. ಅದಕ್ಕೆ ಮಾಲಿ ಹಾಕಿರ್ತಾರೆ. ಅರ್ಥಾತ್ ಜನರು ದರ್ಶನ ಮಾಡ್ತಿರ್ತಾರೆ, ಪ್ರದಕ್ಷಿಣೆ ಮಾಡ್ತಾರೆ. ಆದ್ರೆ ಅದಕ್ಕಾಗಿನೇ ಒಂದು ಮಂದಿರ ಅನ್ನುವಂಥದ್ದನ್ನು ಕಟ್ಟಿ ಅದರೊಳಗೆ ಸಾಕ್ಷಾತ್ ನಾಮ ಪರಮಾತ್ಮ ಅನ್ನುವಂಥ ಭಾವದಲ್ಲಿ ಆ ರೀತಿಯಾಗಿ ಇಟ್ಟಿರೋದನ್ನ ನಾವು ಬಹುಶಃ ನನ್ನ ಜೀವನದಲ್ಲಿ ಅಂತೂ ನಾನು ನೋಡಿಲ್ಲ, ಕೇಳಿಲ್ಲ. ಅಂಥ ಒಂದು ಮನಸ್ಸಿನ ಸಹಜ ವಿಚಾರ ಒಂದು ಮಹಾರಾಜರ ಸಂಕಲ್ಪಕ್ಕನುಸಾರವಾಗಿ ಆ ಮಂದಿರ ನಿರ್ಮಾಣ ಆಗುವ ಪ್ರಾರಂಭದ ಒಂದು ಶುಭ ಮುಹೂರ್ತವನ್ನು ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ವಿಶಾಲವಾಗಿರುವ ಮಂದಿರ ಆಗಬೇಕು. ಅದರೊಳಗೆ ಭಗವಂತನ ನಾಮದಿಂದ ತುಂಬಿರ್ತಕ್ಕಂಥ ಗ್ರಂಥಗಳು, ಪುಸ್ತಕಗಳು ಪರಮಾತ್ಮ ಸ್ವರೂಪವೇ ಆಗಿ ಆ ಮಂದಿರದಲ್ಲಿ ವಿರಾಜಮಾನ ಆಗಬೇಕು ಅನ್ನುವಂಥ ಕಲ್ಪನೆಯಿಂದ
ಆ ಮಂದಿರ ಕಟ್ಟುವ ಯೋಜನೆ ಮಾಡಿ ಅಲ್ಲೆಲ್ಲ ಲೈನ್ಔಟ್ ಹಾಕಿದ್ವಿ. ಇವತ್ತು ಈಗ ಹೋದ್ಮೇಲೆ ಪೂಜಾ ಇವತ್ತು ಬೆಳಗಿನಿಂದ ಏನೇನೋ ಯಾವ್ಯಾವುದೋ ಇದ್ರೊಳಗೆ ತೊಡಗಿರೋದ್ರಿಂದಾಗಿ ನಮಗೆ ಸ್ವಲ್ಪ ಇವತ್ತಿನ ಭಗವಂತನ ಜನ್ಮೋತ್ಸವಕ್ಕೂ ಸಮಯ ವಿಳಂಬ ಆಯಿತು. ಆದ್ರೆ ಭಗವಂತ ಯಾವಾಗ ರಾತ್ರಿ 12ಕ್ಕೆ ನಾವು ಅವನ ಜನ್ಮೋತ್ಸವ ಮಾಡಿದ್ರೆ ಹಾಗೆ ಪ್ರಗಟ ಆಗ್ತದೆ. ಅರ್ಥಾತ್ ಅವ್ನಿಗೇನು ಇದ ಟೈಮ್ಗೆ ಹುಟ್ಟಾನ ಇದ ಟೈಮ್ ಬೆಳೆದಾನ ಅನ್ನುವಂಥದ್ದೇನು ಪ್ರಶ್ನೆ ಇಲ್ಲ. ಈ ಕ್ಷಣಕ್ಕೆ ಹುಟ್ಟು ಅಂದ್ರೆ ಹುಟ್ಟು ನಾವು ಅವನನ್ನು ನಮ್ಮ ಭಕ್ತಿ ಭಾವದಿಂದ ಅವನನ್ನ ಜನ್ಮೋತ್ಸವ ಮಾಡಿದೆ ಅಂದ್ರೆ ಅವ ಅದ ಸಮಯದಲ್ಲೇ ಹುಟ್ಟುತ್ತಾನೆ. ಅವನಿಗೇನು ಇದ ಸಮಯದಲ್ಲೇ ಹುಟ್ಟಬೇಕು, ಅದು ಇದೇ ಸಮಯದಲ್ಲೇ ಈ ಕಾರ್ಯ ಮಾಡಬೇಕು ಅನ್ನುವಂಥದ್ದೇನು ಪ್ರಶ್ನೆ ಇಲ್ಲ. ಆದ್ರಿಂದ ನಿಜವಾಗಿ ನಮಗೆ ಆ ಮಂದಿರ ನಿರ್ಮಾಣ ದೃಷ್ಟಿಯಿಂದ ಬಹಳ ಮನಸ್ಸಿಗೆ ಸಮಾಧಾನ ಆಗಿದೆ. ಅದೇ ರೀತಿಯಾಗಿ ಇವತ್ತು ಇನ್ನೊಂದು ಬಹಳ ಸಂತೋಷದ ಅಥವಾ ಮನಸ್ಸಿಗೆ ನಮಗೆ ಅನಿಸಿದ್ದರ ಒಂದು ಸಾಕಾರವಾದದ್ದನ್ನು ನೋಡಿ ನಮಗೂ ಬಹಳ ಸಂತೋಷ ಆಗಿದೆ. ನಮ್ಗೆ ಏನ್ ಮಾಡ್ಬೇಕು ಅಂತ ಅನಿಸಿತ್ತು ಅಂದ್ರೆ ಈ ಸಣ್ಣ ಸಣ್ಣ 300 ಪುಟದ್ದು ಅರ್ಥಾತ್ ಸಣ್ಣ ಸೈಜಿನ ಕಿಂಗ್ ಸೈಜಿನ ಪುಸ್ತಕಗಳನ್ನು ಮಾಡಿಸ್ಕೊಟ್ವಿ. ಅದು ನಮ್ಗೆ ಏನ್ ಅನಿಸಿತ್ತು ಅಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಪುಸ್ತಕ ಮಾಡಬೇಕು, ಅದನ್ನ ಬಹಳಷ್ಟು ಜನರು ಅದನ್ನು ಬರೀಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಆದಿತ್ಯ ಪ್ರಕಾಶ್ ಬೆಂಗಳೂರು ಅವರಿಗೆ ಅದ್ರ ಬಗ್ಗೆ ಕಲ್ಪನಾ ಕೊಟ್ಟ ಕೂಡಲೇ ಅವ್ರಿಗೆ ಎಷ್ಟು ಸಂತೋಷ ಆಯಿತು ಅಂದ್ರೆ ಗುರುಗಳೇ ಬಹಳ ಸುಂದರವಾದ ಕಲ್ಪನೆ ಇದೆ, ಇದನ್ನ ನಾನು ಅಗದಿ ಮನಸ್ಸು ಒಟ್ಟು ನಾನು ಬಹಳಷ್ಟು ಇದಕ್ಕೆ ಪರಿಶ್ರಮದಿಂದ ಮತ್ತು ಇದಕ್ಕೆ ಸರಿಯಾದ ಸಲಹೆ ಸೂಚನೆಗಳ ಜೊತೆಗೆ ನಾನು ಇದನ್ನ ಏನ್ ಮಾಡ್ತೀನಿ ಪುಸ್ತಕ ಮಾಡ್ತೀನಿ ಅಂತ ಅವರು ಪಾಪ ಎಷ್ಟೊಂದು ಗಡಿಬಿಡಿಯಿಂದ ಸ್ವಲ್ಪ ಸಮಯದಲ್ಲೇ ಬಹಳ ಸುಂದರವಾದ ಪುಸ್ತಕವನ್ನ ಎಷ್ಟೊಂದು ಭವ್ಯವಾಗಿರುವುದಿದೆ. ಅದು ಅರ್ಥಾತ್ ಏನು ಅಂತಂದ್ರೆ ಈಗಿನ ಒಂದು 500 ಪುಟದ ಪುಸ್ತಕನ ಒಬ್ಬರಿಗೆ ನೆಗುಡಿ ಬರಂಗಿಲ್ಲ, ಅಷ್ಟು ಭಾರವಾದ ಪುಸ್ತಕ ಆಗಿದೆ ಅದು. ಅದ್ರೊಳಗೆ ನಮ್ಗೆ ಏನ್ ಅಪೇಕ್ಷೆ ಆಯ್ತು ಅಂದ್ರೆ ಒಂದೊಂದು ಪುಸ್ತಕದಲ್ಲಿ 13 ಲಕ್ಷ ಜಪ ಬರ್ಲಿಕ್ಕೆ ಬರ್ಬೇಕು. ಆ ಪುಸ್ತಕಗಳನ್ನ ಇಲ್ಲಿ ಮಹಾರಾಜರ ಸಾನ್ನಿಧ್ಯದಲ್ಲಿ ಇರಬೇಕು. ಮತ್ತು ಯಾರಾದರೂ ಅಂಥ 4 ಪುಸ್ತಕಗಳನ್ನ 5-6 ಪುಸ್ತಕಗಳನ್ನ ಇಟ್ಟು ಅದನ್ನೊಂದು ಮಂದಿರದ ಸ್ವರೂಪ ಕೊಟ್ಟು ಅದಕ್ಕೆ ಅಲ್ಲಿ ಕೂತ್ಕೊಂಡು ಯಾರಾದ್ರೂ ಊರಿನಲ್ಲಿ ಒಂದು ಊರಿಗೆ ಬಂದಂಥ ಒಂದು ನಾಮವನ್ನು ಬರೀತಕ್ಕಂಥ ಮಂದಿರನೂ ಆಗ್ಬೇಕು ಅನ್ನುವಂಥದ್ದು ನಮ್ಮದು ಉತ್ಕಟವಾಗಿರ್ತಕ್ಕಂಥ ಅಪೇಕ್ಷೆ ಇದೆ. ಅದಕ್ಕಾಗಿ ಬಹಳ ದೊಡ್ಡ ಖರ್ಚು ಮಾಡಬೇಕಾಗಿ ಬರುವುದಿಲ್ಲ. ಒಂದೇನು ಅಂದ್ರೆ ಬರೀ ಒಂದು ಗುಂಠೆ ಜಾಗದಲ್ಲಿ ಆ ಮಂದಿರ ಆಗ್ಲಿಕ್ಕೆ ಶಕ್ತಿ ಇದೆ. 18 ಅಡಿ ಉದ್ದ 18 ಅಡಿ ಅಗಲದ್ದು ಒಂದು ಮಂದಿರವನ್ನು ಕಟ್ಟಬೇಕು. ಅದರ ಮಧ್ಯದಲ್ಲಿ 4 ಕಡೆಗೂ ಜನರು ಕೂತ್ಕೊಂಡು ಆ ಪುಸ್ತಕದಲ್ಲಿ ರಾಮನಾಮವನ್ನು ಬರಲಿಕ್ಕೆ ಬರುವಂತಹದ್ದಾಗಬೇಕು. ಮಹಾರಾಜರು ಮತ್ತು ಬ್ರಹ್ಮಾನಂದ ಮಹಾರಾಜರು ರಾಮದೇವರು ಫೋಟೋಗಳನ್ನು ಹಾಕಿರ್ಬೇಕು. ಅದು ಬಾಕಿ ಯಾವುದು ಗಲಾಟೆ ಇರಂಗಿಲ್ಲ. ನಾವು ಮನೆಯಿಂದ ಸರಳಾಗಿ ಹೋಗೋದು, ಒಂದು ಅರ್ಧ ತಾಸು ಕೂತು ಬರೆಯೋದು ಮತ್ತು ಮನೆಗೆ ಬಂದ್ಬಿಡೋದು. ಆ ರೀತಿಯಾಗಿ ಒಂದು 13 ಲಕ್ಷ ರಾಮನಾಮವನ್ನು ಬರೀಲಿಕ್ಕೆ ಅದರ ಅರ್ಥಾತ್ ಯೋಗ್ಯವಾಗಿರ್ತಕ್ಕಂಥ ಇಂಥ ಒಂದು 5-6 ಪುಸ್ತಕಗಳನ್ನು ಒಂದು ಊರಿನಲ್ಲಿ ಒಂದು ಮಂದಿರದ ಭಾವದಲ್ಲಿಟ್ಟು ಅಲ್ಲಿ ಬರೆಯುವವರಿಗೆ ಅನುಕೂಲತೆ ಮಾಡಿಕೊಡ್ಬೇಕು ಅನ್ನುವಂಥದ್ದು ಒಂದು ಅಪೇಕ್ಷೆ. ಆದ್ರೆ ಅದನ್ನು ನಾವು ಬಹಳ ಶೀಘ್ರವಾಗಿಯೇ ಅದನ್ನ ಪ್ರಾರಂಭ ಮಾಡ್ತೀವಿ. ಅದಕ್ಕಿಂತ ಮೊದಲೇದಾಗಿ ಮುಖ್ಯವಾಗಿ ಈಗ ಮಹಾರಾಜರ ಮಂದಿರದಲ್ಲಿ ನಮ್ಮ ಕಡೆ 4 ಕಡೆ ಚಾಪಿ ಹಾಸಿರ್ತೀವಿ. ಎರಡು ಕಡೆ ಹನುಮಕ್ಕಳ ಕಡೆಗೆ, 2 ಕಡೆ ಗಂಡಸರ ಕಡೆಗೆ. 2 ಚಾಪಿ ಇತ್ತಲಾಗ 2 ಚಾಪಿ ಇತ್ತ. 4 ಚಾಪಿ ಮ್ಯಾಲೂ ಒಂದೊಂದು ಪುಸ್ತಕ ಇಟ್ಟು 4 ಕಡೆಗೂ ಬರ್ಲಿಕ್ಕೆ ಬರುವಂಗೆ ಮಾಡಬೇಕು ಅನ್ನೋದು ಒಂದು ಅಪೇಕ್ಷೆ ಇದೆ. ಅರ್ಥಾತ್ ಇವೇನು ಅಪೇಕ್ಷೆಗಳು ಎದಕ್ಕಾಗಿವೆ ಅನ್ನೋದು ಕಲ್ಪನಾ ಎಲ್ಲರಿಗೂ ಬರ್ತದೆ. ಇದ್ರೊಳಗಿಂದ ಮತ್ತೊಂದು ಏನಾದ್ರೂ ಲೌಕಿಕವಾಗಿರ್ತಕ್ಕಂಥದ್ದನ್ನು ಬೆಳೆಸಬೇಕು ಅನ್ನುವಂಥ ಉದ್ದೇಶ ಇಲ್ಲ. ಇದ್ರೊಳಗಿಂದ ಏನಾದ್ರೂ ನಿರ್ಮಾಣ ಆಗೋದಿದ್ರೆ ಭಗವಂತನ ಪ್ರೇಮ ಅಂತ ಅರ್ಥಾತ್ ಏನು ಅವನ ಒಂದು ಅನುಗ್ರಹ ಇದೇ ನಿರ್ಮಾಣ ಆಗ್ಬೇಕಾಗಿರ್ತಕ್ಕಂಥದ್ದು. ಆದ್ರಿಂದ ಇದ್ರ ಜೊತೆಗೆ ಇನ್ನೊಂದು ಮಹತ್ವದ ವಿಷಯವನ್ನ ನಾವು ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಯುಗಾದಿ ದಿವಸನೇ ಹೇಳ್ಬೇಕಾಗಿತ್ತು. ಅದನ್ನ ನಾನು ಬಹಳಷ್ಟು ಮನಸ್ಸಿನಾಗ ಇಟ್ಕೊಂಡು ಇದ್ದೆ. ಆದ್ರೆ ಅದನ್ನ ಮಧ್ಯಾಹ್ನದಲ್ಲಿ ನನಗೆ ಹೇಳಲಿಕ್ಕೆ ಅದು ಅಷ್ಟು ಅರ್ಥಾತ್ ಏನಂದ್ರೆ ಶಕ್ಯ ಆಗ್ಲಿಲ್ಲ. ಕೊನೆಗೆ ಸಾಯಂಕಾಲ ಆದ್ರೂ ಹೇಳೋಣ ಅಂತ ತಿಳ್ಕೊಂಡು ವಿಚಾರ ಮಾಡಿಕೊಂಡಿದ್ದೆ. ಆದ್ರೂ ಸಾಯಂಕಾಲನೂ ಅದು ವಿಷಯ ಮರೆತು ಹೋಯ್ತು. ಆಮೇಲೆ ಅದನ್ನ ನಾನು ಇವತ್ತು ಮುಖ್ಯವಾಗಿ ಹೇಳ್ಬೇಕಾದ್ರೆ ಇನ್ನೂ ಒಂದು ವಿಷಯ ಮಹತ್ವದ್ದು. ನಾವೀಗಾಗಲೇ ಅನೇಕ ಸಾಧನೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರ ಜೊತೆಗೆ ಒಂದು ಸಾಧನೆಯನ್ನು ನಾನು ಬಹಳ ವರ್ಷದ ಮೊದಲೇ ಹೇಳಿದ್ದೆ. ಆದ್ರೆ ಅದು ಬಹಳಷ್ಟು ಶಿಥಿಲಾಗಿದೆ. ಬಹಳಷ್ಟು ಕೆಲವು ಜನರು ಅತಿ ನಿಷ್ಠೆಯಿಂದ ಇವತ್ತಿನವರೆಗೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಆದ್ರೆ ಬಹಳಷ್ಟು ಜನರಲ್ಲಿ ಅದು ಶಿಥಿಲತೆ ಹೊಂದಿದ್ದರಿಂದಾಗಿ ಅದು ಬಹಳ ದೊಡ್ಡ ಮಹತ್ವಪೂರ್ಣವಾದ ಸಾಧನೆ. ಆದ್ದರಿಂದ ಅದನ್ನು ಮತ್ತೊಂದ್ಸಲ ನೆನಪು ಮಾಡಬೇಕು ಅನ್ನುವಂಥದ್ದು, ಅದನ್ನು ಅದಕ್ಕೊಂದು ಇನ್ನಷ್ಟು ವ್ಯಾಪಕವಾದ ಸ್ವರೂಪ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ
ನನಗೆ ಇವಾಗ ಅದನ್ನು ಹೇಳಬೇಕು ಅಂತ ಅನಿಸ್ತಾ ಇದೆ. ಅದೇ ಏನು ಅಂದ್ರೆ ವಿಶ್ವಾತ್ಮಕವಾಗಿರ್ತಕ್ಕಂಥ ಜಪ. ಯಾವ ಜಪವನ್ನು ನಾವು ಹಿಂದೊಂದ್ಸಲ ಹೇಳಿದ್ವಿ, ಇದು ವಿಶ್ವಾತ್ಮಕ ಜಪ ಅನ್ನುವಂಥ ಭಾವದಲ್ಲಿ ನಾವು ಮಾಡಬೇಕು. 10ರಿಂದ 10-15ರವರೆಗೆ ಅಂತ. ಆ 10 ಗಂಟೆ ಸಮಯ ಏನದನ್ನು ಬಹಳಷ್ಟು ಜನರಿಗೆ ಊಟ ಉಳಿಗೆ ಅದು ಇದು ಇದ್ರೊಳಗೆ ತೊಡಗಿರೋದ್ರಿಂದ ಬಹಳಷ್ಟು ಜನರಿಗೆ ನಮ್ಗೆ ಆ ಟೈಮಿಗೆ ಶಕ್ಯ ಆಗಂಗಿಲ್ಲ, ಆ ಸಮಯಕ್ಕೆ ಶಕ್ಯ ಆಗಂಗಿಲ್ಲ ಅನ್ನುವಂಥವು. ಅರ್ಥಾತ್ ಏನು ಅದು ಅದ್ರ ಬಗ್ಗೆ ಜನರದು ಅಭಿಪ್ರಾಯ ಉಂಟಾಗಿದ್ದ ಕೂಡಲೇ ನಮ್ಗೆ ಅನಿಸ್ತು ಅದನ್ನೇನೋ ಸ್ವಲ್ಪ ಸಮಯವನ್ನು ನಾವು ವಿಸ್ತರಿಸಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ, ಮತ್ತು ಈ ಜಪದ ಬಹಳ ಅಂದ್ರೆ ವಿಶ್ವದ ಸಮಗ್ರ ವಿಶ್ವ ದೃಷ್ಟಿಯಿಂದನೇ ಅತ್ಯಂತ ಮಹತ್ವದ್ದಾಗಿರೋದ್ರಿಂದ ನಮ್ಗೆ ಅನಿಸ್ತಾ ಅದ್ರ ಸಮಯವನ್ನು ಇನ್ನೊಂದು ಸ್ವಲ್ಪ ವಿಸ್ತಾರ ಮಾಡಬೇಕು ಅಂತ ಅನಿಸಿ, ನಾನು ಇವತ್ತಿನಿಂದನೇ ನಾನು ಏನ್ ಮಾಡಬೇಕು ಅಂತ ಅರ್ಥಾತ್ ಕಳಕಳಿಯಿಂದ ಎಲ್ಲರಿಗೂ ಪ್ರಾರ್ಥನಾ ಮಾಡ್ತಾ ಇದ್ದಿಲ್ಲ. ಏನು ಅಂದ್ರೆ ಆ ವಿಶ್ವಾತ್ಮಕ ಜಪವನ್ನು ನಾವು ವೈಯಕ್ತಿಕವಾಗಿ, ಕೌಟುಂಬಿಕವಾಗಿ, ಸಾಮಾಜಿಕವಾಗಿ, ರಾಷ್ಟ್ರೀಯವಾಗಿ, ಜಾಗತಿಕವಾಗಿ ನಾವು ಅದನ್ನು ಪ್ರಾರಂಭ ಮಾಡಬೇಕಾಗಿದೆ. ಆದ್ದರಿಂದ 10ರಿಂದ 11ರ ಮಧ್ಯದಲ್ಲಿ 10 ನಿಮಿಷದಿಂದ 15 ನಿಮಿಷಗಳವರೆಗೆ 5 ಮಾಲೆಯಿಂದ ಹಿಡ್ಕೊಂಡು 7 ಮಾಲೆ, 8 ಮಾಲೆ, 9, 10 ಮಾಲೆಗಳವರೆಗೆ ಅಂದ್ರೆ 20 ನಿಮಿಷದವರೆಗೆ, 10 ನಿಮಿಷದಿಂದ 20 ನಿಮಿಷ, 5 ಮಾಲೆ ಜಪದಿಂದ 10 ಮಾಲೆ ಜಪಗಳವರೆಗೆ, 10 ಗಂಟೆಯಿಂದ 11 ಗಂಟೆವರೆಗೆ 1 ತಾಸು ಇಡೀ ಜಗತ್ತಿನಲ್ಲಿ ನಾಮಸ್ಮರಣೆ ನಡೀತಾ ಇದೆ ಅನ್ನುವಂಥ ಭಾವದಲ್ಲಿ ಈ ವಿಶ್ವಾತ್ಮಕ ಜಪ ಅನ್ನುವಂಥದ್ದು ನಡಿಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ ಇದೆ. ಒಟ್ಟಿನಲ್ಲಿ ಮುಖ್ಯವಾಗಿ ಹೇಳಬೇಕು ಏನು ಅಂದ್ರೆ, ಈ ಕೊರೋನಾದ ಪ್ರಚಂಡವಾಗಿರ್ತಕ್ಕಂಥ ಈ ಹೊರಗಿನ ವಾತಾವರಣ ಧಗ 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 ಉರಿಲಿಕ್ಕತ್ತಿದೇನೋ ಅಂತ ಆ ಉರಿಯಲ್ಲಿ ಆ ಪ್ರಖರವಾಗಿರ್ತಕ್ಕಂಥ ಒಂದು ಇದ್ರೊಳಗೆ ಏನಿದೆ ಅಂದ್ರೆ ಬೇಗುದಿಯಲ್ಲಿ ಎಷ್ಟೊಂದು ಜನರು ಬೆಂದು ಹೋಗ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಅರ್ಥಾತ್ ನಮ್ಮ ಮನೆಗಳಲ್ಲಿ ಕೂತ್ಕೊಂಡು ಏನ್ ಮಾಡಬೇಕು ಅನ್ನುವಂಥದ್ದು ಬಹಳ ಮಹತ್ವದ ವಿಷಯ ಇದೆ. ಬರೀ ಅಂಥ ಇಂಥ ಕಾದಂಬರಿ ಅಥವಾ ಪೇಪರು, ವರ್ತಮಾನ ಪತ್ರ ಅಥವಾ ಮತ್ತು ಸಾಪ್ತಾಹಿಕ ಇಂಥವು ಓದ್ಕೋತ, ಟಿವಿ ನೋಡ್ಕೋತ, ಮೊಬೈಲ್ ಮುಂಜಾನೆಯಿಂದ ಸಾಯಂಕಾಲದವರೆಗೂ ಮೊಬೈಲ್ ಹಿಡ್ಕೊಂಡು ಅಥವಾ ಹರಟೆ ಹೊಡ್ಕೊಂಡು ಫೋನ್ನಲ್ಲಿ ಸಮಯ ಕಳಿಬೇಕು ಅಥವಾ ಏನಾದ್ರೂ ಆತ್ಮೋದ್ಧಾರ ಸಾಧನೆ ಮಾಡಿಕೋಬೇಕು ಅಂತಂದ್ರೆ ನಾವೇನಾದ್ರೂ ನಮ್ಮ ಮನಸ್ಸನ್ನು ಅಂತರ್ಮುಖ ಮಾಡಿಕೊಳ್ಳುವಂತಹ ಒಂದು ಸಾಧನೆಯಲ್ಲಿ ತೊಡಗಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ ಇರೋದ್ರಿಂದ ನಾವು ಅಗ್ನಿ ಕಳಕಳಿಯಿಂದ ಹೇಳ್ತೀವಿ. ಈ 14 ದಿವಸ ಈ ಸದ್ಯ ಅಂತೂ ಬಹಳ ಕಠಿಣವಾಗಿರ್ತಕ್ಕಂಥ ಅದು ನಿನ್ನೆ ಅನೌನ್ಸ್ ಮಾಡಿದ್ದಾರೆ. ಆದ್ದರಿಂದ ಈ 14 ದಿವಸ ಅಂತೂ ನಾವು ಬಹಳಷ್ಟು ಸಾಧನೆ ಮಾಡಬೇಕಾಗಿದೆ. ಅದಕ್ಕಾಗಿ ಇನ್ನೂ ಒಂದು ಮಹತ್ವದ ವಿಷಯ ಏನು ಅಂತಂದ್ರೆ, ಪ್ರೇರಕವಾಗಿ, ಪೋಷಕವಾಗಿ ಇನ್ನೊಂದು ನಮ್ಮ ಮನಸ್ಸಿನಾಗ ಬರ್ತಾ ಇದೆ. ಏನು ಅಂದ್ರೆ, ನಾವು ಕೆಲವು ದಿವಸ ಏನ್ ಮಾಡಿದ್ವಿ, ಶಂಕಾ ಸಮಾಧಾನ ಅಂತ ಪ್ರತಿ ರವಿವಾರಕ್ಕೊಮ್ಮೆ ನಾವು ಪ್ರಾರಂಭ ಮಾಡಿದ್ವಿ. ಅದು ಮುಂದೆ ಕೊರೋನಾ ಇದ್ರ ಅರ್ಥಾತ್ ಏನು ಅಂದ್ರೆ, ಏನೇನೋ ಅನಾನುಕೂಲತೆಯಿಂದಾಗಿ ನಮಗೂ ಸಹಿತ ಪ್ರಕೃತಿಯ ಒಂದು ಇದರಿಂದಾಗಿ ಅಥವಾ ಏನೇನೋ ನಮಗೂ ಕೊರೋನಾ ಆಗಿ ಹಿಂಗೆಲ್ಲ ಆಗಿ ಅದು ನಮ್ಗೆ ಅಷ್ಟೊಂದು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಶಕ್ತಿ ಆಗಲಿಲ್ಲ. ಆದ್ರೆ ಈ ನಮಗೆ ಅನಿಸ್ತದ ಏನು ಅಂದ್ರೆ, ಇದು ಒಂದರ ಮೂಲಕವಾಗಿ ಬಹಳಷ್ಟು ಜನರ ಒಂದು ಮನಸ್ಸಿನ ಭಾವನೆಗಳ ಜೊತೆಗೆ ನಾವು ಸ್ಪಂದಿಸಬೇಕು ಅನ್ನುವಂಥ ಭಾವನೆಯಿಂದ, ಅಪೇಕ್ಷೆಯಿಂದ ನಾವು ಮನಸ್ಸಿನೊಳಗೆ ಹಿಂಗೆ ಮಾಡಿಕೊಳ್ತಿಲ್ಲ. ಏನು ಅಂತಂದ್ರೆ, ಇದನ್ನ ನಮ್ಮ ಆಜೀವನ ಪರ್ಯಂತ ನಾವು ತಿಂಗಳಲ್ಲಿ 2 ದಿವಸ, ಒಂದು ದಿವಸ ಮರಾಠಿ, ಒಂದು ದಿವಸ ಕನ್ನಡದಲ್ಲಿ ಜನರ ಜಿಜ್ಞಾಸೆಗಳನ್ನ ಕುರಿತು ನಾವು ಚಿಂತನೆ ಮಾಡಬೇಕು, ಚರ್ಚೆ ಮಾಡಬೇಕು, ಅದನ್ನ ಕುರಿತು ಏನಾದ್ರೂ ನಾವು ವಿಚಾರ ಹೇಳಬೇಕು ಅನ್ನುವಂಥ ಒಂದು ಮನಸ್ಸಿನಾಗ ಉತ್ಕಟವಾಗಿ ಬರ್ತಾ ಇರೋದ್ರಿಂದ ತಿಂಗಳಲ್ಲಿ 1 ರವಿವಾರ ಏನದನ್ನು ಕನ್ನಡದಲ್ಲಿ ಹಾಗೂ 1 ರವಿವಾರ ಮರಾಠಿಯಲ್ಲಿ ಇದು ನಮ್ಮ ಆಯುಷ್ಯ ತುಂಬ ನಡಿಬೇಕು ಅನ್ನುವಂಥದ್ದು ನಮ್ಮ ಕಲ್ಪನೆ ಇದೆ. ಅದೇ ರೀತಿಯಾಗಿ ನಾವು ಮಹಾರಾಜನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಮತ್ತು ಅನೇಕ ಸಾತ್ವಿಕ ಅಂತಃಕರಣ ಉಳ್ಳವರ, ಭಾವನೆ ಉಳ್ಳವರ, ಸಾಧನೆ ಬಗ್ಗೆ ಕಳಕಳಿ ಇರತಕ್ಕಂಥ, ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥವ್ರ ಜೊತೆಗೆ ನಮ್ಮ ಸಂಪರ್ಕ ಇರಬೇಕು ಅನ್ನುವಂಥ ಕಳಕಳಿಯಿಂದ ನಾವು ಇದನ್ನ ತಿಂಗಳಲ್ಲಿ 2 ದಿವಸ ಈ ಶಂಕಾ ಸಮಾಧಾನ ಅಥವಾ ಒಂದು ಆತ್ಮೀಯ ಒಂದು ಅರ್ಥಾತ್ ಏನು ಅಂದ್ರೆ ಸಂವಾದ ಅನ್ನುವಂಥ ಭಾವದಲ್ಲಿ ನಾವು ಇದನ್ನ ಮತ್ತೊಮ್ಮೆ ಪ್ರಾರಂಭ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ವಿಶ್ವಾತ್ಮಕ ಜಪ ಅನ್ನುವಂಥದ್ದು ನಡಿಬೇಕು. ಅದೇ ರೀತಿಯಾಗಿ ಪುಸ್ತಕಗಳ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಕಳಕಳಿಯಿಂದ ಹೇಳಬೇಕಾಗಿರೋ ವಿಷಯ ಏನಿದೆ ಅಂತಂದ್ರೆ, ಈಗಾಗಲೇ ಬಹಳಷ್ಟು ಜನರ ಕಡೆಗೆ ಪುಸ್ತಕ ಬರೆದು ಮುಗಿದು ಅವನು ತಿರುಗಿ ಹೆಬ್ಬಳ್ಳಿಗೂ ಕಳಿಸಿದ.
ಆದ್ರೆ ಅವ್ರಿಗೆ ಬಲಿಯು ತಳಮಳ ಅಪೇಕ್ಷಾ ಉತ್ಸಾಹ ಅನ್ನುವಂಥದ್ದು ಇನ್ನೂ ಬಹಳಷ್ಟು ಇರೋದ್ರಿಂದಾಗಿ ನಾವು ಸದ್ಯ ಅವ್ರಿಗೆ ಕಳಕಳಿಯಿಂದ ಹೇಳೋದೇನು ಅಂದ್ರೆ ನೀವು ಪೇಟೆಯಲ್ಲಿ ಅಥವಾ ಒಂದೇನು ಅಂದ್ರೆ 200 ಪುಟದ್ದೋ ಅಥವಾ 300 ಪುಟದ್ದೋ ಕಿಂಗ್ ಸೈಜ್ ಪುಸ್ತಕ ತಗೊಂಡು ಉದ್ದನ್ನು ಪುಸ್ತಕ ತಗೋಬೇಡ್ರಿ. ಯಾಕಂದ್ರೆ ನಮ್ಗೆ ಇಲ್ಲಿ ಇರ್ಲಿಕ್ಕೆ ಅವುಗಳದ್ದೇನಾಗ್ತದೆ ಸೈಜ್ನಲ್ಲಿ ಹೊಂದಾಣಿಕೆ ಆಗೋದಿಲ್ಲ. ಆದ್ರಿಂದ ಕಿಂಗ್ ಸೈಜ್ ಅಂದ್ರೆ 18 ಸೆಂಟಿಮೀಟರ್ ಆಗಲ್ಲ, ಅರ್ಥಾತ್ 24 ಸೆಂಟಿಮೀಟರ್ ಉದ್ದ ಇರ್ತಕ್ಕಂಥ ಪುಸ್ತಕವನ್ನು ತಗೊಂಡು ನೀವು ಅದರಲ್ಲಿ ವ್ಯವಸ್ಥಿತವಾಗಿ ಅದನ್ನು ನೀವು ಬರೆದು ಆ ಪುಸ್ತಕವನ್ನು ನಮಗೆ ಕೊಟ್ಟರೆ ನಾವು ಅದರ ಮೇಲೆ ಇದೇ ಪುಸ್ತಕದ ಪದ್ಧತಿಯಲ್ಲೇನೆ ಅದರ ಮೇಲಿನ ರಟ್ಟು ಬಿಟ್ಟು ಹಚ್ಚಿ ಅಥವಾ ಮುಖಪೃಷ್ಠವನ್ನು ಹಚ್ಚಿ ಅದನ್ನು ನಾವು ಇದೇ ಮಂದಿರದಲ್ಲಿ ಮಂದಿರದಲ್ಲೇನೆ ಅದನ್ನು ನಾವು ಸಹಿತ ಏನ್ ಮಾಡ್ತೀವಿ ಅಂದ್ರೆ ಇಟ್ಟು ನಾವು ಅದನ್ನು ಪೂಜೆ ಮಾಡ್ತಾ ಇರ್ತೀವಿ. ಅದು ಇಲ್ಲಿ ನಿರಂತರವಾಗಿ ಮಹಾರಾಜರ ಸಾನ್ನಿಧ್ಯದಲ್ಲಿ ಉಳಿತದೆ. ಆದ್ರಿಂದ ಯಾರೂ ನಮ್ಮ ಪುಸ್ತಕ ಕೊಡೋದು ಮುಗೀತು ಅಂತ ತಿಳ್ಕೊಂಡು ಸುಮ್ಮನೆ ಕೂಡಬಾರ್ದು, ಬರಿಬೇಕು. ಅಥವಾ ಯಾರಿಗಾದರೂ ಅಥವಾ ಏನು ಅಂದ್ರೆ ಕೆಲವರಿಗೆ ಕೂಡಿಕೊಂಡು ಒಂದು ಸ್ವಲ್ಪ ಪುಸ್ತಕ ಇನ್ನಷ್ಟು ಮುದ್ರಣ ಮಾಡಿಸೋಣ ಅನ್ನುವಂಥ ಅಪೇಕ್ಷೆ ಇದ್ರೆ ಯಾರಾದರೂ ಅದ್ರ ಬಗ್ಗೆ ನೀವು ಅರ್ಥಾತ್ ಏನು ಅಂದ್ರೆ ಸ್ವಲ್ಪ ಇಲ್ಲ ಸ್ವಲ್ಪ ಖರ್ಚು ಮಾಡಿ ನಾವು ಮುದ್ರಣ ಮಾಡಿಸಿಕೊಳ್ಳೋಣ. ಯಾಕೆ ಇನ್ನು ಮುಂದೆ ನಮ್ಗೆ ಸದ್ಯದ ಮಟ್ಟಿಗೆ ಮುದ್ರಣ ಮಾಡಿಸ್ಲಿಕ್ಕೆ ಯಾಕಾಗಂಗಿಲ್ಲ ಅಂದ್ರೆ ಈಗ ಆ ಪುಸ್ತಕವನ್ನು ಇಡ್ಲಿಕ್ಕೆ ನಾವು ಯಾವ ಒಂದು ಮಂದಿರವನ್ನು ಕಟ್ಟಿಸ್ಬೇಕು ಅನ್ನೋ ಪ್ರಯತ್ನ ಅಥವಾ ಮನುಷ್ಯನಾಗ ಅಪೇಕ್ಷಾ ಪಡ್ಲಿಕ್ಕೆ ಹತ್ತಿದ್ದೀವು. ಆ ಮಂದಿರಕ್ಕಾಗಿನೇ 1.5 ರಿಂದ 2 ಕೋಟಿಗಳವರೆಗೆ ಖರ್ಚಾಗುವ ಸಂಭವ ಇರೋದರಿಂದ ಅದ್ರ ಜೊತೆಗೆ ನಮಗೆ ಮತ್ತೆ ಪುಸ್ತಕ ನಾವು ನಿರ್ಮಾಣ ಅಥವಾ ಮಾಡಿಸಿಕೊಡೋದು ಸದ್ಯದ ಮಟ್ಟಿಗೆ ಮಂದಿರ ಮುಗಿಯೋವರೆಗೆ ಆದರೂ ನಮ್ಗೆ ಸದ್ಯ ಶಕ್ಯ ಆಗಲಿಕ್ಕಿಲ್ಲ. ಮಂದಿರ ಮುಗಿದ್ರೊಳಕ್ಕೆ ಮತ್ತೆ ಬೇಕಾದ್ರೆ ಮಹಾರಾಜರ ಒಂದು ಸಂಕಲ್ಪದಂತೆ ಮತ್ತೆ ಪುಸ್ತಕ ಮಾಡಿಸ್ಲಿಕ್ಕೆ ಅನುಕೂಲ ಪರಿಸ್ಥಿತಿ ಒದಗಿ ಬಂದ್ರೆ ಮತ್ತೆ ನಾವು ಲಕ್ಷಾಂಗಟ್ಟಲೆ ಪುಸ್ತಕ ಮಾಡಿಸ್ಲಿಕ್ಕೂ ನಾವೇನು ಹಿಂದ್ಮುಂದೆ ನೋಡುವುದಿಲ್ಲ. ಅಲ್ಲಿವರೆಗೂ ಯಾರ್ಯಾರು ಬರಿಬೇಕನ್ನ ನಾವು ತಗೊಂಡಾದ್ರೂ ಬರಿಬೇಕು. ಇಲ್ಲ ಕೆಲವು ಜನರು ಸೇರಿ ಇನ್ನೊಂದು 5,000 10,000 ನಾವು ಪುಸ್ತಕ ಮಾಡಿಸ್ತೀವಿ ಅಂತ ಹೇಳಿದ್ರೆ ಬರಿಬೇಕು ಅನ್ನೋ ಕಳಕಳಿ ಇರ್ತಕ್ಕಂಥವ್ರಿಗೆ ನೀವು ಬಹಳ ದೊಡ್ಡ ಒಂದು ಏನ್ ಮಾಡ್ದಂಗೆ ಆಗ್ತದೆ ಅಂದ್ರೆ ಅವ್ರಿಗೆ ಒಂದು ಅನುಕೂಲ ಮಾಡಿಕೊಟ್ಟಂಗೆ ಆಗ್ತದೆ. ಅದರಿಂದಲೂ ನಿಮ್ಮ ಮಹಾರಾಜ ನಿಮ್ಗೆ ಎಲ್ಲಾ ರೀತಿಯಿಂದಲೂ ಆಶೀರ್ವಾದ ಅನುಗ್ರಹ ಮಾಡ್ತಾರೆ. ಈ ರೀತಿಯಾಗಿ ಭಗವಂತನ ದಿವ್ಯವಾಗಿರ್ತಕ್ಕಂಥ ಅವತಾರದ ಸಂದರ್ಭದಲ್ಲಿ ನಾವು ನಮ್ಮ ಅಂತಃಕರಣದಲ್ಲಿ ಅವನನ್ನ ಅವತರಿಸಿ ತರ್ತಕ್ಕಂಥ ಒಂದು ಏನಾದರೂ ಪ್ರಬಲವಾಗಿರ್ತಕ್ಕಂಥ ಸಾಧನೆಯನ್ನ ಅವನು ಹೆಂಗಾಗಬೇಕು ಅಂದ್ರೆ ಅವನಾಗೆ ತಾನಾಗೇನೆ ಅಗ್ರದಿಂದ ನಮ್ಮ ಅಂತಃಕರಣ ಇಳಿದು ಬರಬೇಕು. ಆದ್ರಿಂದ ಪುರಂದರದಾಸರಿಗೆ ಎಷ್ಟೇ ಆ ನಾಮದ ಬಗ್ಗೆ ಇರ್ತಕ್ಕಂಥ ಒಂದು ವಿಶ್ವಾಸದಿಂದ ಶ್ರದ್ಧೆಯಿಂದ ನೀನೇ ಹಾಕು, ನಿನ್ನ ಹಂಗೆ ಹಾಕು, ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಂತ ತಿಳ್ಕೊಂಡು ಹೇಳಿದ್ರು. ಹೆಂಗು ಹಂಗೇನದ ಅಂದ್ರೆ ನಾವು ಮನ್ನೊಬ್ರು ಒಂದ್ ಕಡೆಗೆ ಓದಿದೆ. ಅರ್ಥಾತ್ ಉಪಾಸನಾ ಅಂತಂದ್ರೆ ಆ ಭಗವಂತನ ಮುಂದೆ ಹೋಗಿ ಕೂಡೋದಕ್ಕೆ ನಾವು ಉಪಾಸನಾ ಅಂತ ಸಾಮಾನ್ಯವಾಗಿ ಅಂತೀವಿ. ಆದ್ರೆ ಅವ್ರೇನು ಸ್ವಾಮಿ ರಾಮದಾಸ್ ಅವ್ರು ಏನಂದ್ರು ಅಂದ್ರೆ ಉಪಾಸನಾ ಅಂದ್ರೆ ನಾವು ಎಲ್ಲಿ ಕೂತೀವೋ ಅಲ್ಲಿ ಭಗವಂತ ಬಂದು ಕೂಡೋದಕ್ಕೆ ಉಪಾಸನಾ ಅಂತಾರೆ. ನಾವು ಎದ್ದು ಹೋಗ್ಬೇಕಾದ ಕಾರಣ ಇಲ್ಲ. ನಾವು ಎಲ್ಲಿ ಪೂಜೆ ಜಪ ಮಾಡ್ಲಿಕ್ಕೆ ಹತ್ತೀವೋ ಅಲ್ಲಿ ಅವನ ಬಂದು ನಮ್ಮ ಹತ್ರ ಕೂಡೋದಕ್ಕೆ ಉಪಾಸನಾ ಅಂತಾರೆ. ಅಷ್ಟೊಂದು ನಮ್ಮ ನಿಷ್ಠ ಬೆಳಿಬೇಕು. ನಾವು ಎಲ್ಲಿ ಪೂಜೆ ಜಪ ಮಾಡ್ಲಿಕ್ಕೆ ಹತ್ರು ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ರು ನಮ್ಮ ಸದ್ಗುರುಗಳು ಮಹಾರಾಜರು ಭಗವಂತ ನಮ್ಮ ಹತ್ರನ ಬಂದು. ಆದ್ರಿಂದ ಭಗವಂತ ಹೇಳೇ ಬಿಟ್ಟಿದ್ದಾನೆ ಏನು ಅಂದ್ರೆ ನಾಹಂ ವಸಾಮಿ ವೈಕುಂಠೆ ಯೋಗಿನಾಂ ಹೃದಯೇರವೋ ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ಜ್ಞಾನೇಶ್ವರ ಮಹಾರಾಜರು ಇದು ಬಹಳ ಚಂದ ಹೇಳಿದ. ನಾನು ನಿಮಗೆ ವೈಕುಂಠದಲ್ಲಿ ಸಿಗಲಿಕ್ಕಿಲ್ಲ, ನಾನು ಒಂದು ವೇಳೆ ಕಳ್ಕೊಂಡ್ರೆ ಎಲ್ಲಿದ್ದೀನಿ ಅಂತ ನೀವು ಹುಡುಕಾಡ್ಲಿಕ್ಕೆ ಹತ್ರ ನೀವು ವೈಕುಂಠದಲ್ಲಿ ಬಂದು ನೋಡಿದ್ರೆ ನಾನು ನಿಮ್ಗೆ ಸಿಗಲಿಕ್ಕಿಲ್ಲ. ಮತ್ತು ಒಂದೊಂದ್ಸಲ ಯೋಗಿಗಳ ಹೃದಯದಿಂದಲೂ ನಾನೇನು ತಪ್ಪಿಸ್ಕೊಂಡು ಹೋಗ್ಬಿಡ್ಬಹುದು. ಮತ್ತು ಸೂರ್ಯನಲ್ಲಿಯೂ ನಿಮ್ಗೆ ನಾನು ಸಿಗಲಿಕ್ಕಿಲ್ಲ. ಅರ್ಥಾತ್ ಏನು ಅಂದ್ರೆ ವೈಕುಂಠದಲ್ಲಿಲ್ಲ, ಸೂರ್ಯನಲ್ಲಿಲ್ಲ, ಯೋಗಿಗಳ ಹೃದಯದಲ್ಲಿಲ್ಲ. ಅಂದ್ರೆ ರುಕ್ಮಿಣಿ ಹತ್ತಿದ್ದೇನು ಅಂದ್ರೆ ಕ್ವಚಿತ್ ಹೋಗಿರ್ತೀನಿ ಅಂತಾನೆ. ಯಾವಾಗ ಒಮ್ಮೆ ಹೋಗಿರ್ತೀನಿ ಅಷ್ಟ ಹೊರತು ಮತ್ತೆ ಎಲ್ಲಿರ್ತೀನಿ ನಾನು ಅಂದ್ರೆ ಮಧುಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿನಾದ. ನನ್ನ ಭಕ್ತರಿಗೆ ನಾಮಸ್ಮರಣೆ ಮಾಡ್ತಿರ್ತಾರೋ ಅವ್ರ ಮಗ್ಗದಾಗ ನಾನು ಕೂತಿರ್ತೀನಿ ಅಂತ. ಅರ್ಥಾತ್ ಏನು ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ತಿದ್ದು ಸೂರದಾಸರಂಥವ್ರು, ಹರಿದಾಸರಂಥವ್ರು, ಅರ್ಥಾತ್ ಏನು ಮಹಾನ್ ಭಕ್ತರೇ ನಾನು ಹೋದ್ರು ಅವ್ರು ಬಂದು ಭಾವದಿಂದ ಭಾವಪೂರ್ಣವಾಗಿ ಹಾಡ್ಲಿಕ್ಕತ್ರೆ, ಭಜನೆ ಮಾಡ್ಲಿಕ್ಕತ್ರೆ, ನಾಮಸ್ಮರಣೆ ಮಾಡ್ಲಿಕ್ಕತ್ರೆ ಅರ್ಥಾತ್ ಭಗವಂತ ಎಷ್ಟು ಉತ್ಸುಕತೆಯಿಂದ ಅಗದಿ ಉತ್ಸಾಹದಿಂದ ಅವ್ರ ಬಗ್ಗೆ ಇರ್ತಕ್ಕಂಥ ಪ್ರೇಮದಿಂದ ಅವ್ರ ಮಗ್ಗದಲ್ಲಿ ಕೂತ್ಕೊಂಡು ಭಗವಂತ ಏನ್ ಮಾಡ್ತಾ ಇದ್ದ ಅಂದ್ರೆ ಅವ್ರ ಭಜನೆಯನ್ನು ಕೇಳ್ತಾ ಇದ್ದ.
ಇವತ್ತಿಗೂ ಹೇಳ್ತಾರ ಏನು ಅಂದ್ರೆ ನರಸಿಂಹ ಮೆಹ್ತಾ ಅವರು ಅರ್ಥಾತ್ ಏನ್ ಮಾಡ್ಲಿಕ್ಕೆ ಅವ್ರ ಭಕ್ತಿ ಎಂಥ ವಿಲಕ್ಷಣವಾಗಿತ್ತು ಅಂದ್ರೆ ಅವರು ಅರ್ಥಾತ್ ಏನು ದೇಹದಿಂದ ಇರುವಾಗನೇ ಅರ್ಥಾತ್ ಗೋಲೋಕದಲ್ಲಿ ಭಗವಂತೇನ ರಾಸಲೀಲಾ ಮಾಡ್ತಾನೋ ಆ ರಾಸಲೀಲಾದಲ್ಲಿಯೂ ಅವ್ರು ಭಾಗವಹಿಸ್ತಿದ್ರಂತ ಹೋಗಿ. ಅಷ್ಟೊಂದು ಭಗವಂತನ ಅವ್ರ ಬಗ್ಗೆ ಅಷ್ಟೊಂದು ಇದು ಇತ್ತು. ಹೆಂಗೋ ಹಂಗಿಂದೆ ನಮಗೂ ಕಳಕಳಿ ಅನಿಸ್ತದ ಏನು ಅಂದ್ರೆ ನಾವು ಏನಾದ್ರೂ ಭಗವಂತನಿಗೆ ಸಂತೋಷ ಅನಿಸುವಂತಹದ್ದು, ಪ್ರಿಯ ಅನಿಸುವಂತ ಜಗತ್ತನ್ನ ಪ್ರಿಯಗೊಳಿಸ್ಲಿಕ್ಕೆ, ಜಗತ್ತನ್ನ ಸಂತುಷ್ಟಗೊಳಿಸ್ಲಿಕ್ಕೆ ಆಯುಷ್ಯ ಹಾಕ್ತೀವಿ. ಕೊನೆಗೂ ಆ ಜಗತ್ತು ನಮಗೆ ಕೈ ಕೊಟ್ಟೇ ಹೋಗುವಂತಹದ್ದು. ಆಗ ನಮ್ಮನ್ನು ಕೈ ಹಿಡಿದು ಕರ್ಕೊಂಡು ಹೋಗುವಂತಹ ಭಗವಂತನ ಕಡೆಗೆ ನಮಗೆ ಲಕ್ಷ್ಯ ಇಲ್ಲ. ಆದ್ರಿಂದ ಈ ಇವತ್ತಿನ ಇಂಥ ಒಂದು ಪವಿತ್ರವಾಗಿರುವ ದಿವಸ ನಾವು ಏನ್ ಮಾಡ್ಬೇಕು ಅಂದ್ರೆ ಅರ್ಥಾತ್ ಸಮಯ ಎಷ್ಟಾಗಿದೆ ಅನ್ನೋಕ್ಕಿಂತನೂ ಅರ್ಥಾತ್ ಚೂಚಾರ ಹಸಿವೆ ಆಗಿದ್ರು ಅರ್ಥಾತ್ ಏನು ಅಂತಂದ್ರೆ ನಾವು ಬಹಳಷ್ಟು ಸಮಯವನ್ನ ಈ ಭಗವಂತನ ಒಂದು ದಿವ್ಯವಾಗಿರ್ತಕ್ಕಂತಹ ಜನ್ಮೋತ್ಸವದ ಸಂದರ್ಭದಲ್ಲಿ ಏನಾದರೂ ಸಚ್ಚಿಂತನೆಯಲ್ಲಿ ಕಲಿಬೇಕು ಅನ್ನುವಂತಹ ಕಳಕಳಿಯಿಂದಲೇ ನಾವು ಅದನ್ನ ಹೇಳ್ತಾ ಇದ್ದೀವಿ. ಆದ್ರಿಂದ ಭಗವಂತನ ಈ ಅವತಾರ ಅನ್ನುವಂಥದ್ದೇನದನ್ನು ನಮ್ಮೆಲ್ಲರ ಹೃದಯದಲ್ಲಿ ಆಗಬೇಕು. ಕೇವಲದಲ್ಲಿ ತೊಟ್ಟಿಲ್ಲ ಮಾಡ್ಕೊಳ್ಳೋ ಭಗವಂತ ಆಗಬಾರ್ದು, ನಮ್ಮ ಅಂತಃಕರಣದಲ್ಲಿ ವಿರಾಜಮಾನವಾಗತಕ್ಕಂತಹ ಭಗವಂತ ಆಗಬೇಕು ಅನ್ನುವಂತಹ ಕಳಕಳಿಯಿಂದ ನಾವೆಲ್ಲರೂ ಅವನ ಜನ್ಮೋತ್ಸವವನ್ನು ಆಚರಿಸಿದ್ವಿ. ಇನ್ಮ್ಯಾಲ ನಾವೆಲ್ಲರೂ ಈ ಜನ್ಮೋತ್ಸವದ ಪ್ರಸಾದವನ್ನು ಸ್ವೀಕಾರ ಮಾಡೋಣ. ಮತ್ತು ಮುಖ್ಯವಾಗಿ ಈ ಪುಸ್ತಕದ ಬಗ್ಗೆ ಇನ್ನೊಂದು ಮಾತು ಹೇಳಬೇಕು ಅಂದ್ರೆ, ಯಾರಾದ್ರೂ ನಿಮ್ಮ ಮನೆಯಲ್ಲಿ ಒಂದು ಪುಸ್ತಕ ಇಟ್ಕೊಂಡು ಅದನ್ನ ನೀವೆಲ್ಲರೂ ಏನಾದ್ರು ಮನೆಯೊಳಗಿದ್ದವ್ರು ಎಲ್ಲಾರು ನಿಮ್ಗೆ ಸಮಯ ಆದಾಗ ಆ ಪುಸ್ತಕ ಮುಂದೆ ಕೂತ್ಕೊಂಡು ಬರಿಬೇಕು ಅನ್ನೋ ಅಪೇಕ್ಷಾ ಇದ್ದವರಿಗೆ ನಾವು ಅವರಿಗೆ ಆದಿತ್ಯ ಪ್ರಕಾಶ್ ಅವರಿಗೆ ಕೇಳ್ತೀವಿ, ಯಾವ ಒಂದು ಎಷ್ಟು ಪೇಜಿನ ಪುಸ್ತಕಕ್ಕೆ, ಎಷ್ಟು ಪುಟದ ಪುಸ್ತಕಕ್ಕೆ ಎಷ್ಟು ಖರ್ಚು ಬರ್ತದೆ ಅನ್ನೋದನ್ನ ಕೇಳ್ತೀವಿ. ನಿಮ್ಗೆ 200, 500, 1000 ಎಷ್ಟು ಪುಟದ್ದು ಬೇಕು. ನಾವು ಈ ಸದ್ಯ ನಮ್ಮ ಸಲುವಾಗಿ ಅವರು ಒಂದು 20,000 ಮಾಡಿಸಿಟ್ಟಿದ್ದಾರೆ ಈ ಮಂದಿರದಲ್ಲಿ ಇರೋ ಸಲುವಾಗಿ ಅಂತ. ಆದ್ರಿಂದ ಯಾರಿಗಾದ್ರೂ ನಿಮ್ಮ ಮನೆಗಳಲ್ಲಿ ಆ ಟೇಬಲ್ಲು ಅದನ್ನೆಲ್ಲ ಅವ್ರು ರೆಡಿ ಮಾಡಿ ಕೊಡ್ತಾರೆ. ನಾವು ಅವ್ರಿಗೆ ಹೇಳ್ತೀವಿ ಕಡೆಯಿಂದ ಏನು ಅಂದ್ರೆ, ಅವ್ರಿಗೆ ಟೇಬಲ್ಲು ನೀವು ಯಾವ ಪದ್ಧತಿ ಪುಸ್ತಕ ಮಾಡಿ ಅದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಿಕೊಡ್ರಿ. ಅವ್ರು ನಿಮ್ದು ಏನು ಖರ್ಚು ವೆಚ್ಚ ಇರ್ತದನೋ ಅವ್ರು ಅದನ್ನ ತಮ್ಗೆ ಒದಗಿಸ್ತಾರೆ ಅಂತ ತಿಳ್ಕೊಂಡು ನಾನು ಹೇಳ್ತೀನಿ. ಇಂಥ ಈ ಪುಸ್ತಕವನ್ನ ಇದನ್ನ ನಾವು ವಾಟ್ಸಾಪ್ನಾಗ ಈಗ ಸದ್ಯ ನೀವು ಬಹಳಷ್ಟು ಜನರು ನೋಡಿರ್ಬಹುದು. ಇನ್ನು ಅದನ್ನ ಬಿಚ್ಚಿನೂ ಒಂದ್ಸಲ ಏನಾರ ತೆಗೆದಿಟ್ಟು ಅದನ್ನ ಮತ್ತೊಂದ್ಸಲನೂ ನಾವು ವಾಟ್ಸಾಪ್ನಾಗ ಕಳಿಸ್ತೀವಿ. ಅದರ ಒಳಗಿನ ರೂಪರೇಷ ಏನದ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತದೆ. ಅಂತ ಪುಸ್ತಕವನ್ನ ನೀವು ಯಾರಾದ್ರೂ ಬೇಕು ಅಂದ್ರೆ, ನಾವು ಬಹಳ ಕಡೆಗೆ ಇದ್ರದ್ದು ಮಂದಿರವನ್ನೇ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಾವು ಮೊನ್ನೆ ಸಹಜವಾಗಿ ಮಾತಾಡುವ ಹೊತ್ತಿನೊಳಗ ಶಶಿ ಜೊತೆ ಮಾತಾಡುವ ಹೊತ್ತಿನಾಗ ಹೇಳಿದೆ, 1 ಗುಂಠೆ ಜಾಗ ಮತ್ತು 15ರಿಂದ 20 ಲಕ್ಷ ರೂಪಾಯಿ ಇಷ್ಟು ನಮಗೆ ಕೊಟ್ರೆ ನಾವೊಂದು ನಾಮಸ್ಮರಣ ಲೇಖನ ಪುಸ್ತಕ ಮಂದಿರವನ್ನ ನಾವಲ್ಲಿ ಮಾಡಿಕೊಡ್ತೀವಿ ಅಂತ ತಿಳ್ಕೊಂಡು ಹೇಳಿದ್ವಿ. ಅದಕ್ಕಿಂತ ಹೆಚ್ಚಿಗೆ ಖರ್ಚು ಬಂದ್ರೆ ಅದನ್ನೆಲ್ಲ ನಾವು ನೋಡ್ಕೋತೀವಿ, ಕಡಿಮೆ ಬಂದ್ರೆ ಉಳಿದದ್ದು ನಾವು ತಗೋತೀವಿ, ಮತ್ತೊಂದ್ ಕಡೆ ಖರ್ಚು ಮಾಡ್ತೀವಿ. ತಗೋತೀವಿ ಅಂದ್ರೆ ಕಿಸೆಗೆ ಹಾಕೊಳ್ಳೋದಿಲ್ಲ, ನಾವೇನು ನಮ್ಮ ಕಿಸೆನೂ ಇರಂಗಿಲ್ಲ. ಹಿಂಗಾಗಿ ಇಲ್ಲಿ ಉಳಿದದ್ದನ್ನು ಅಲ್ಲಿ ಖರ್ಚು ಮಾಡ್ತೀವಿ, ಅಲ್ಲಿ ಉಳಿದದ್ದನ್ನು ಮತ್ತೊಂದ್ ಕಡೆ ಮಾಡ್ತೀವಿ, ಕಡಿಮೆ ಬಿದ್ದದ್ದನ್ನು ಮತ್ತೊಂದ್ ಕಡೆ ತಂದು ಹಾಕ್ತೀವಿ. ಒಟ್ಟಿನಲ್ಲಿ ಏನು ಅಂದ್ರೆ ಈ ರೀತಿಯಾಗಿ ಊರುಗಳಲ್ಲಿ ಇದು ಒಂದು ಮಂದಿರ ಆಗಬೇಕು ಅನ್ನುವಂಥ ಕಳಕಳಿದೆ. ಆ ದಿಶೆಯಲ್ಲಿ ಯಾರಾದ್ರೂ ವಿಚಾರ ಮಾಡ್ತಿದ್ರು ನಮ್ಮ ಜೊತೆ ಸಂಪರ್ಕ ಮಾಡ್ಲಿಕ್ಕೆ ಅಡ್ಡಿಯಿಲ್ಲ. ನಾನು ಎಲ್ಲವನ್ನೂ ಏನು ಹೇಳಿಕತ್ತೀನೋ ಅದನ್ನೆಲ್ಲ ಭಗವಂತನ ಸಾನ್ನಿಧ್ಯದಲ್ಲಿ ಹೇಳಿಕತ್ತೀನಿ. ಆದ್ರಿಂದ ಇಂತಿಂಥವೆಲ್ಲ ನಮ್ಮ ಜೀವನದಲ್ಲಿ ಒದಗಿ ಬರಬೇಕು ಅನ್ನುವಂಥದ್ದೇ ನಮ್ಮ ಕಳಕಳಿಯದ. ಇನ್ಮ್ಯಾಲ ನಾವಲ್ಲಿ ಆ ಪುಸ್ತಕಗಳನ್ನ ನೀವೆಲ್ಲರೂ ಬರೆದು ಈವರೆಗೆ ಎಷ್ಟು ಪುಸ್ತಕಗಳನ್ನ ಕಳಿಸಿದ್ದೀರೋ ಅವೆಲ್ಲ ಪುಸ್ತಕಗಳನ್ನು ನೀವು ಅದನ್ನು ವಾಟ್ಸಾಪ್ನಲ್ಲಿ ನೋಡ್ತೀರಿ. ನಾವು ಅದನ್ನು ನಮಗೆ ಶಕ್ಯವಾದಷ್ಟು ಅದನ್ನು ಸುಂದರವಾಗಿ ಭವ್ಯವಾಗಿಟ್ಟು ಅವುಗಳನ್ನು ಪೂಜೆ ಮಾಡಬೇಕು ಅನ್ನುವಂಥ ಕಳಕಳಿ ಇದೆ. ತಲಾ ಅದು ಅಡ್ಡಿ ಇಲ್ಲ. ಮತ್ತೆ ನಾವು ಲೈನ್ಔಟ್ ಸಹಿತ ಹಾಕಿರ್ತೀವಿ ಮಂದಿರ, ಅದನ್ನು ಸಹಿತ ನೀವು ನೋಡ್ಲಿಕ್ಕೆ ಆಗ್ತದೆ. ಆಮೇಲೆ ನಾವು ಪೂಜೆಯನ್ನು ಅಂದರೆ ಬಹಳ ವಿಸ್ತಾರವಾಗಿ ಅರ್ಥಾತ್ ಇಷ್ಟುದ್ದ ಸಂಕಲ್ಪ ಹೇಳಿ ಹಿಂಗೆಲ್ಲ ಏನು ಪೂಜೆ ಮಾಡೋದಿಲ್ಲ. ಆದರೂ ಸಂಕ್ಷಿಪ್ತವಾಗಿ ನಾವು ಅಲ್ಲಿ ಪೂಜೆ ಮಾಡ್ತೀವಿ. ಸಂಕ್ಷಿಪ್ತವಾಗಿ ಅಂದ್ರೂ ವ್ಯವಸ್ಥಿತವಾಗಿ ಪೂಜೆ ಮಾಡ್ತೀವಿ. ಆಮೇಲೆ ನಮ್ಮದು ಇಲ್ಲೆಲ್ಲ ಪ್ರಸಾದ ಆಗ್ತದೆ. ಅದಕ್ಕಾಗಿ ಮುಂದೆ ಇನ್ನೂ ಬಹಳಷ್ಟು ಬರೀರಿ. ಆ ಮಂದಿರದಲ್ಲಿ ನೀವು ಬರೆದಿರ್ತಕ್ಕಂತಹ ನಾಮೇನನ್ನು ಚಿರಂತರವಾಗಿ ಉಳಿಬೇಕು ಅನ್ನುವಂಥದ್ದೇ ನಮ್ಮ ಕಳಕಳಿದೆ. ಆ ದೃಷ್ಟಿಯಿಂದ ಇಷ್ಟೆಲ್ಲ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆದ್ರೆ ಆ ಮಂದಿರ ನಿರ್ಮಾಣಕ್ಕಾಗಿ ಆದರೂ ಸಹಿತ ನಿಮಗೆ ಯಾವ ರೀತಿ ಅದರಲ್ಲಿ
ಸೇವೆ ಮಾಡಬೇಕಂತ ಅನಿಸ್ತದ ಆ ರೀತಿಯಾಗಿ ಧನದ ರೂಪದಲ್ಲಿ ಅಥವಾ ರಾಮನಾಮ ಬರೆದು ಕೊಡುವ ರೂಪದಲ್ಲಿ ಅಥವಾ ಕೇವಲ ಏನು ಆ ಮಂದಿರದ ಬಗ್ಗೆ ಸದ್ಭಾವನೆ ಮಂದಿ ಭಗವಂತನಲ್ಲಿ ಪ್ರಾರ್ಥನಾ ಮಾಡಿದ್ರು ಸಾಕು, ಭಗವಂತ ಅಲ್ಲಿ ನಿರ್ಮಾಣವಾಗ್ತಕ್ಕಂಥ ಮಂದಿರ ಬೇಗನೆ ಆಗಲಿ ಮತ್ತು ಅದನ್ನು ನಮ್ಗೆ ನೋಡ್ಲಿಕ್ಕೆ ಸಿಗಲಿ ಅನ್ನುವಂಥ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ರು ನಮಗೆ ಸಂತೋಷವೇ. ನಾವು ಮಹಾರಾಜರ ಚರಣಾರವಿಂದಗಳಲ್ಲಿ ಪ್ರಾರ್ಥನಾ ಮಾಡ್ತೀವಿ ಏನು ಅಂದ್ರೆ ಮಹಾರಾಜರು ಭಗವಂತ ರಾಮ ಸಾಕ್ಷಾತ್ ಪ್ರಭು ಶ್ರೀರಾಮಚಂದ್ರ ನಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಿ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಕ್ತಿ ಭಗವಂತನಲ್ಲಿ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುಣ ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಳ್ಳಿ ಅಂತ ತಿಳ್ಕೊಂಡು ಹೇಳಿ ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್.